ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ನಮಗೆಲ್ಲ ಗೊತ್ತೇ ಇದೆ, ಈ ನಮ್ಮ ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ಸಿಲೆಬಸ್ಸಲ್ಲಿ ಇಂಟಿಗ್ರಲ್ಸ್ ಚಾಪ್ಟರ್ ಅತಿ ಹೆಚ್ಚು ಮಾರ್ಕ್ಸ್ ವೇಟೇಜನ್ನು ಹೊಂದಿರುವಂಥದ್ದು, ಹೌದಾ? ಸೊ ಅದರಲ್ಲಿ 5 ಮಾರ್ಕ್ಸಿನ ಪ್ರಶ್ನೆ ಅಂದರೆ 5 ಮಾರ್ಕ್ಸಿಗೆ ಈ ಒಂದು ಚಾಪ್ಟರಿಂದ ಪ್ರಶ್ನೆಗಳು ಬರ್ತವೆ, ಹೌದಾ? ಸೊ ಈ 5 ಮಾರ್ಕ್ಸ್ ಈ ಚಾಪ್ಟರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಕಾನ್ಸೆಪ್ಟಿಂದ ಬರುವಂಥದ್ದು. ಯಾವುದು ಅಂದರೆ ಇಂಟಿಗ್ರೇಷನ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅನ್ನುವಂಥ ಕಾನ್ಸೆಪ್ಟಲ್ಲಿ 6 ಪ್ರೂಫ್ಗಳನ್ನು ನಾವು ನೋಡ್ತೀವಿ, ಹೌದಾ? ಈ 6 ಪ್ರೂಫ್ಗಳಲ್ಲಿ ಯಾವುದಾದ್ರೂ ಒಂದು ಪ್ರೂಫ್ ಖಾಯಂ ಆಗಿ ನಿಮಗೆ 5 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ ಆಗಿರುತ್ತೆ. ಅಂದರೆ ಈ 6 ಪ್ರೂಫಲ್ಲಿ ಯಾವುದಾದ್ರೂ ಒಂದು ನಿಮಗೆ ಕೇಳ್ತಾರೆ, ಹೌದಾ? ಫಿಕ್ಸ್ಡ್ ಕ್ವಶನ್ ಇದು ಒಂದು ರೀತಿ. ಹಾಗಿದ್ರೆ ಈ 6 ಪ್ರೂಫ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇದನ್ನು ಥರೋ ಆಗಿ ಕಲ್ತ್ರಿ ಅಂದರೆ 6 ಪ್ರೂಫ್ಗಳನ್ನು ಥರೋ ಆದ್ರಿ ಅಂದರೆ 5 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಇದ್ದ ಹಾಗೆ. ಆ್ಯಂಡ್ ಮತ್ತೊಂದು ವಿಷಯ ಏನಪ್ಪ ಅಂದರೆ, ಯಾವುದೇ ಪ್ರೂಫ್ ಕೇಳಿರಬಹುದು, ಆ ಪ್ರೂಫ್ನ ಜೊತೆಗೆ ನೀವು ಪ್ರೂವ್ ಮಾಡೋದ್ರ ಜೊತೆಗೆ ಅದಕ್ಕೆ ಅಟ್ಯಾಚ್ಡ್ ಆಗಿ ಒಂದು ಚಿಕ್ಕ ಕ್ವೆಶನನ್ನು ಕೇಳಿರ್ತಾರೆ. ಎವ್ಯಾಲ್ಯೂಯೇಟ್ ಅಂತ ಹೇಳಿ ಒಂದು ಚಿಕ್ಕ ಕ್ವೆಶನ್ ಇಂಟಿಗ್ರಲ್ಸ್ನ ಮೇಲೆ ಇರುತ್ತೆ. ಬೇಸಿಕಲಿ ಆ ಪ್ರೂಫ್ ಅಥವಾ ಆ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ ಸಾಲ್ವ್ ಮಾಡುವಂಥ ಪ್ರಶ್ನೆ ಆಗಿರುತ್ತೆ, ಹೌದಾ? ಚಿಕ್ಕದಾಗಿರುತ್ತೆ, 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೂ ಕೇಳ್ತಾರೆ. ಓಕೆ, ಇರಲಿ. ಫಸ್ಟ್ ಪ್ರೂವ್ ಮಾಡೋದಂತೂ ತುಂಬ ಇಂಪಾರ್ಟೆಂಟ್. ಅದಾಯಿತು ಅಂದರೆ ಬಾಕಿ ಎಲ್ಲ ನೀವು ಮಾಡ್ಬೋದು. ಡನ್. ಹಾಗಿದ್ರೆ ಈ 6 ಪ್ರೂಫ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ನೆನಪಿರಲಿ, ತುಂಬ ಈಸಿ ಆಗಿರುವಂಥ ಪ್ರೂಫ್ ಇದು. ದಯಮಾಡಿ ಯಾರು ಸ್ಕಿಪ್ ಮಾಡಬೇಡಿ, ನೀಟಾಗಿ ಕಲ್ತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ. ಓಕೆ, ಆಲ್ ರೈಟ್. ಸೊ ನಾನು ನಿಮಗೆ ಹೇಳಿದೆ ಇಂಟಿಗ್ರೇಷನ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸಲ್ಲಿ ಇರುವಂಥದ್ದು ಅಂತ. ಯಾವುದಪ್ಪ ಅಂದರೆ ಇವು 6. ಈ 6 ಪ್ರೂಫ್ಗಳನ್ನು, ಫಾರ್ಮುಲಾಗಳನ್ನು ನಾವು ಇವಾಗ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀವಿ. ಡನ್. ಶುರು ಮಾಡ್ಕೊಳ್ಳೋಣ. ಎಸ್. ಸೊ ಮೊದಲನೇದಾಗಿ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್, ಹೌದಾ? ಇಂಟಿಗ್ರೇಷನ್ ಆಫ್ dx ಬೈ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್, ಈ ಒಂದು ಫಾರ್ಮುಲಾನ ನಾವಿವಾಗ ಡಿರೈವ್ ಮಾಡ್ತಿದ್ದೀವಿ. ಸೊ ಡಿರೈವ್ ಮಾಡಾದ್ಮೇಲೆ ಕಡೆಯದಾಗಿ ನಮಗೆ RHS ಬರುತ್ತೆ. ಡನ್. ಸೊ ಹಾಗಿದ್ರೆ ಈಗೇನು ಮಾಡಬೇಕು ಮೊದಲು ಅಂದರೆ LHS ಅನ್ನು ತಗೋಬೇಕು. ನೀವು ಯಾವುದೇ ಪ್ರೂಫ್ ನೋಡ್ರಿ, LHS ಅನ್ನು RHS ಆಗಿ ಚೇಂಜ್ ಮಾಡೋದೇ ಆಗಿರುತ್ತೆ, ಹೌದಾ? ಎಸ್. ಸೊ ಹಾಗಿದ್ರೆ ಇಂಟಿಗ್ರೇಷನ್ dx ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಅಂತ ಹೇಳಿ ಬರ್ಕೊಳ್ತೀವಿ. ಫೈನ್. ಓಕೆ. ಸೊ ಈಗ ಮಕ್ಕಳೇ ಇಲ್ಲಿ ನೋಡಿ, ಇಲ್ಲಿ ಏನು ಇಲ್ಲ ಅಂದರೆ 1 ಇರುತ್ತಲ್ಲ. ಎಸ್. ಸೊ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಅನ್ನು ಅಬ್ಸರ್ವ್ ಮಾಡಿರಿ. ಇದು ಯಾವ ರೀತಿ ಇದೆ? ದಿಸ್ ಇಸ್ ಆಫ್ ದ ಫಾರ್ಮ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಐಡೆಂಟಿಟಿ ಕಲ್ತಿದ್ದೀರಲ್ಲ? ಹಾಂ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅನ್ನು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬರಿಬೋದಾ? ಸೊ ಎ ಮೈನಸ್ ಬಿ. ಸೊ ಎ ಅಂದರೆ ಇಲ್ಲಿ ಎಕ್ಸ್ ಇದೆ. ಸೊ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಕರೆಕ್ಟಾ? ರೈಟ್. ಎಸ್. ಆಲ್ ರೈಟ್. ಸೊ ಹಾಗಿದ್ರೆ ಈಗ ಏನು ಮಾಡ್ತೀನಪ್ಪ ಅಂದರೆ, ನಾವು ಆಲ್ರೆಡಿ ಈ ಒಂದು ಪಾರ್ಷಲ್ ಫ್ರ್ಯಾಕ್ಷನ್ ಅನ್ನುವಂಥ ಕಾನ್ಸೆಪ್ಟನ್ನು ಇದೇ ಇಂಟಿಗ್ರಲ್ಸಲ್ಲಿ ಕಲ್ತಿದ್ದೀವಿ. ಸೊ ಆ ಪಾರ್ಷಲ್ ಫ್ರ್ಯಾಕ್ಷನ್ ಮೆಥಡನ್ನು ನಾನು ಇವಾಗ ಇಲ್ಲಿ ಅಪ್ಲೈ ಮಾಡ್ತೀನಿ. ಓಕೆ. ಸೊ ಏನಾಗುತ್ತೆ? ಸೊ ಬೇಸಿಕಲಿ ಇದೇನಿದೆ ಅಲ್ಲ, ಇದು ನಮ್ಮ LHS, ಹೌದಾ? ಅದನ್ನು ನಾನು ಇಲ್ಲಿ ಬರ್ಕೊಳ್ತೀನಿ. ಲಿಸನ್, ಇದನ್ನ ಈ ರೀತಿಯಾಗಿ ಬರಿಬಹುದು ಅಂತ ಗೊತ್ತಾಯಿತು. ಸೊ ಅದನ್ನು ಇಲ್ಲಿ ಬರೀರಿ. ಸೊ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಡಿ ಎಕ್ಸ್, ಹೌದಾ? ಸೊ ದಿಸ್ ಇಸ್ ಆ್ಯಕ್ಚುಲಿ ಈಕ್ವಲ್ ಟು, ನೋಡಿ, ಪಾರ್ಷಲ್ ಫ್ರ್ಯಾಕ್ಷನನ್ನು ಅಪ್ಲೈ ಮಾಡಿದಾಗ ಏನಾಗುತ್ತಿದ್ದು, ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ. ಕ್ಲಿಯರಾ? ಎಸ್. ಸೊ ಈಗ ನಾನೇನು ಮಾಡ್ತೀನಪ್ಪ ಅಂದರೆ, ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಡಿನೋಮಿನೇಟರ್ಸ್ ಡಿಫ್ರೆಂಟ್ ಇರೋದ್ರಿಂದ, ಹೌದಾ? ಸೊ ದಟ್ ಈಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಆಗುತ್ತೆ. ರೈಟ್. ಆಲ್ ರೈಟ್. ಸೊ ಇದು ಯಾವುದಕ್ಕಪ್ಪ ಈಕ್ವಲ್ಲು ಅಂದರೆ, ದಿಸ್ ಇಸ್ ಆ್ಯಕ್ಚುಲಿ ಈಕ್ವಲ್ ಟು ದಿಸ್ ಒನ್, ಹೌದಾ? ಇದಕ್ಕೆ ಈಕ್ವಲ್. ದಟ್ ಈಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ. ಆಲ್ ರೈಟ್. ಈಗ ನೋಡಿ, ಎರಡೂ ಕಡೆಯಲ್ಲಿ, ಎರಡೂ ಇಕ್ವೇಷನಲ್ಲಿ ಡಿನೋಮಿನೇಟರ್ಸ್ಗಳು ಈಕ್ವಲ್ ಆಗಿದೆ. ಹಾಗಿದ್ರೆ ನ್ಯೂಮರೇಟರ್ಗಳು ಕೂಡ ಈಕ್ವಲ್ ಆಗಿರಲೇಬೇಕು.
ಸೊ ಹಾಗಿದ್ರೆ ನಾನು ಇದನ್ನು ಈ ರೀತಿಯಾಗಿ ಬರಿತೀನಿ. ಯಾವ ರೀತಿಯಾಗಿ ಅಂದರೆ 1 ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ ಎ ಅಂತ ಹೇಳಿ ಬರ್ಕೊಂಡೆ. ಯಾವುದು ನ್ಯೂಮರೇಟರ್ಗಳನ್ನು ನಾನು ಈಕ್ವೇಟ್ ಮಾಡಿಕೊಂಡೆ. ಓಕೆ, ಈಗ ನಾನು ಏನು ಮಾಡಲಿಕ್ಕೆ ಹೊರಟಿದ್ದೀನಪ್ಪ ಅಂದರೆ ಐ ವಾಂಟ್ ಟು ಗೆಟ್ ಎ ಆ್ಯಂಡ್ ಬಿ ವ್ಯಾಲ್ಯೂ. ಎ ಮತ್ತು ಬಿ ವ್ಯಾಲ್ಯೂಗಳು ಸಿಕ್ತು ಅಂದರೆ ಇಂಟಿಗ್ರೇಷನನ್ನು ಅಪ್ಲೈ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ. ಇಷ್ಟೇ ನಮ್ಮ ಕೆಲಸ ಇಲ್ಲಿ, ಹೌದಾ, ಬೇಸಿಕ್ಕಾಗಿ. ಸೊ ಹಾಗಿದ್ರೆ ಎ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹೇಗೆ ಮಾಡೋದು? ತುಂಬ ಸಿಂಪಲ್. ಒಂದು ವ್ಯಾಲ್ಯೂ ಈ ಒಂದು ಕಂಪ್ಲೀಟ್ ಟರ್ಮನ್ನು 0 ಮಾಡಿಬಿಟ್ರೆ ಬಿ ವ್ಯಾಲ್ಯೂ ನಮಗೆ ಸಿಗುತ್ತೆ. ಬಿಯನ್ನು ನಾವು 0 ಮಾಡಿಬಿಟ್ರೆ ಅಂದರೆ ಈ ಟರ್ಮನ್ನು ಎ ವ್ಯಾಲ್ಯೂ ನಮಗೆ ಸಿಗುತ್ತೆ, ಹೌದಾ? ಸೊ ಹಾಗಿದ್ರೆ ಲೆಟ್ ಮಿ ಡೂ ಒನ್ ಥಿಂಗ್. ಮೊದಲು ಇದನ್ನು 0 ಮಾಡ್ತೀನಿ. ಓಕೆ, ಕ್ಯಾನ್ಸಲ್ ಮಾಡ್ತೀನಿ. ಹೇಗೆ? ಲೆಟ್ ಮಿ ಟೇಕ್ ಎಕ್ಸ್ ಈಕ್ವಲ್ ಟು ಎ ಹಿಯರ್. ಓಕೆ, ಸೊ ವೆನ್ ಎಕ್ಸ್ ಈಕ್ವಲ್ ಟು ಎ ಇದೆ ಅಂದರೆ ಏನಾಗುತ್ತೆ? ಎಕ್ಸ್ ಈಕ್ವಲ್ ಟು ಎ ತಗೊಳ್ರಿ. ಏನಾಗುತ್ತೆ ಅವಾಗ? ವಾಟ್ ಹ್ಯಾಪನ್ಸ್? 1 ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಜಾಗದಲ್ಲಿ ಎ ಹಾಕ್ರಿ, ಹೌದಾ, ಪ್ಲಸ್ ಬಿ ಇಂಟು ಎಕ್ಸ್ ಜಾಗದಲ್ಲಿ ಎ ಹಾಕ್ರಿ, ಎ ಮೈನಸ್ ಎ. ಡನ್. ಸೊ ಎ ಮೈನಸ್ ಎ 0 ಆಗುತ್ತೆ, ಕ್ಯಾನ್ಸಲ್ ಆಗಿ. ಸೊ ಎ ಇಂಟು ಎ ಪ್ಲಸ್ ಎ ಅಂದರೆ ಏನಾಯಿತು? 2a ಆಯಿತು. ಕರೆಕ್ಟಾ? ರೈಟ್? ಎಸ್. ಸೊ ಹಾಗಿದ್ರೆ ಎ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2a. ಎ ವ್ಯಾಲ್ಯೂ ನಿಮಗೇನು ಬಂತು? 1 ಡಿವೈಡೆಡ್ ಬೈ 2a ಬಂತು. ಕ್ಲಿಯರ್ ಅಲ್ಲ? ಓಕೆ, ಎಸ್. ಈಗ ಅದೇ ರೀತಿ ಬಿ ವ್ಯಾಲ್ಯೂ ಕೂಡ ನನಗೆ ಬೇಕು. ಏನು ಮಾಡಬೇಕು? ಬಿ ವ್ಯಾಲ್ಯೂ ಬೇಕಂದ್ರೆ ಎ 0 ಆಗಬೇಕಲ್ವಾ? ಸೊ ಹಾಗಿದ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ ಎ ಬರ್ಕೊಳ್ರಿ. ಎಕ್ಸ್ ಈಕ್ವಲ್ ಟು ಮೈನಸ್ ಎ ಆದರೆ ಏನಾಗುತ್ತೆ ಈ ಇಕ್ವೇಷನ್? 1 ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಜಾಗದಲ್ಲಿ ಮೈನಸ್ ಎ ಹಾಕ್ರಿ, ಪ್ಲಸ್ ಎ, ಹೌದಾ, ಪ್ಲಸ್ ಬಿ ಇಂಟು ಎಕ್ಸ್ ಜಾಗದಲ್ಲಿ ಮೈನಸ್ ಎ ಆ್ಯಂಡ್ ಮೈನಸ್ ಎ ಆ್ಯಸ್ ಇಟ್ ಈಸ್. ಈಗ ನೋಡಿ, ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್, ಇದಿಷ್ಟು 0 ಆಯಿತು, ಹೌದಾ? ಸೊ ರಿಮೈನಿಂಗ್ ಈಸ್ 1 ಇಸ್ ಈಕ್ವಲ್ ಟು ಮೈನಸ್ ಎ ಅಂದರೆ ಮೈನಸ್ 2a ಆಗುತ್ತೆ, ರೈಟ್? ಓಕೆ. ಸೊ ಹಾಗಿದ್ರೆ ಫೈನಲಿ ನಿಮಗೆ ಬಿ ವ್ಯಾಲ್ಯೂ ಏನಾಗುತ್ತಪ್ಪ ಅಂದರೆ ಈ ಮೈನಸ್ 2a ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. 1 ಡಿವೈಡೆಡ್ ಬೈ ಮೈನಸ್ 2a ಅಂದರೆ ಬೇಸಿಕಲಿ ನಿಮಗೆ ಬರೋದು ಮೈನಸ್ 1 ಡಿವೈಡೆಡ್ ಬೈ 2a. ಕ್ಲಿಯರಾ? ಓಕೆ, ಈಗ ನಮಗೆ ಎ ಹಾಗೆ ಬಿಗಳ ವ್ಯಾಲ್ಯೂ ಸಿಕ್ಬಿಡ್ತು. ನಾವು ವಾಟ್ ವಿ ಶಲ್ ಡು, ಈಗ ಇಲ್ಲಿ ಈ ಇಕ್ವೇಷನ್ನಿಗೆ ಎ ಮತ್ತು ಬಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಡನ್? ಓಕೆ. ಸೊ ಇಲ್ಲಿ ಬರಿತೀನಿ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಓಕೆ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಅಂತ ಹೇಳಿ ನಾನು ಬರ್ಕೊಂಡಿದ್ದೀನಿ, ಹೌದಾ? ಫೈನ್, ಆಲ್ ರೈಟ್. ಸೊ ದಿಸ್ ಇಸ್ ಈಕ್ವಲ್ ಟು ಈಗೇನು ಮಾಡ್ತೀನಿ? ಇಂಟಿಗ್ರೇಷನನ್ನು ಅಪ್ಲೈ ಮಾಡ್ತೀನಿ. ನೋಡ್ರಿ, ನಾನು ಏನು ಮಾಡ್ತಿದ್ದೀನಿ ಈಗ? ಇದಕ್ಕೆ ಈ ಒಂದು ಪರ್ಟಿಕ್ಯುಲರ್ RHSಗೆ ನಾನು ಇಂಟಿಗ್ರೇಷನನ್ನು ಈಗ ಅಪ್ಲೈ ಮಾಡ್ತಿದ್ದೀನಿ. ಓಕೆ, ಎಸ್. ಸೊ ಹಾಗಿದ್ರೆ ಇಂಟಿಗ್ರೇಷನ್ ಆಫ್ ಎ ಅಂದರೆ ಏನಿದೆ ನೋಡ್ರಿ, ಹೌದಾ? ಎ ಬೈ ಎಕ್ಸ್ ಮೈನಸ್ ಎ ಅಂದರೆ ಏನು ಬಂತು? 1/2a ಇದೆ, ಹೌದಾ? ಎ ಇಸ್ ನಥಿಂಗ್ ಬಟ್ 1/2a ಇಂಟು ಎಕ್ಸ್ ಮೈನಸ್ ಎ. ಡಿನೋಮಿನೇಟರಲ್ಲಿ ಏನಿದೆ ನಿಮಗೆ? ಎಕ್ಸ್ ಮೈನಸ್ ಎ ಇದೆ. ಎ ವ್ಯಾಲ್ಯೂ ಏನು ಬಂತು? 1/2a ಬಂತು. ಸೊ 1/2a ಇಂಟು ಎಕ್ಸ್ ಮೈನಸ್ ಎ ಆಯಿತು, ಹೌದಾ? ರೈಟ್? ಎಸ್. ಸೊ ಇನ್ನು ಅದೇ ರೀತಿಯಾಗಿ ಬಿ ಜಾಗದಲ್ಲಿ ಏನಿದೆ ಅಂದರೆ ಬಿ ಇಸ್ ಈಕ್ವಲ್ ಟು ಮೈನಸ್ 1/2a ಇದೆ, ಹೌದಾ? ಸೊ ಮೈನಸ್ 1/2a ಇಂಟು ಎಕ್ಸ್ ಪ್ಲಸ್ ಎ, ರೈಟ್? ಓಕೆ, ಫೈನ್. ಸೊ ಈಗ ಇಂಟಿಗ್ರೇಷನನ್ನು ಸೆಪ್ರೇಟ್ ಮಾಡಿ ನಾವು ಮಾಡ್ತಾ ಹೋಗೋಣ. ಅಂದರೆ ಎರಡೂ ಟರ್ಮ್ಗಳಿಗೂ ಸೆಪ್ರೇಟ್ ಆಗಿ ಇಂಟಿಗ್ರಲನ್ನು ಅಪ್ಲೈ ಮಾಡೋಣ. ಸೊ ಇಲ್ಲಿ 1/2a ಏನಿದೆ ಇದು ಕಾಮನ್ ಆಗಿ ಎರಡರಲ್ಲೂ ಇದೆ, ಎರಡೂ ಟರ್ಮಲ್ಲೂ ಇದೆ. ಸೊ ಅದನ್ನು ಹೊರಗಡೆ ತೆಗೆದುಬಿಡ್ರಿ ಕಾಮನ್ ಆಗಿರೋದನ್ನು. ಸೊ 1/2a ಈ ಕಡೆಗೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಆಗುತ್ತೆ, ಹೌದಾ? ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 1 ಡಿವೈಡೆಡ್ ಬೈ 1/2a ಆಲ್ರೆಡಿ ಹೊರಗೆ ತೆಗ್ದಿದ್ದೀವಿ, ಉಳಿದಿದ್ದು 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ, ಹೌದಾ? ರೈಟ್? ಎಸ್. ಇದಕ್ಕೂ ಇಂಟಿಗ್ರೇಷನನ್ನು ಅಪ್ಲೈ ಮಾಡಿರಿ. ಕ್ಲಿಯರಾ? ಇಲ್ಲಿ ತನಕ ಅರ್ಥ ಆಗಿದೆನಾ? ಫೈನ್. ಸೊ ಈಗ ನೋಡಿ 1/2a ಹಾಗೇ ಇರಲಿ,
ವಾಟ್ ಅಬೌಟ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ? ಏನು ಬರುತ್ತೆ? ಎಸ್, ಅಫ್ಕೋರ್ಸ್ ದಿಸ್ ಇಸ್ ಲಾಗ್ ಆಫ್ ಎಕ್ಸ್ ಮೈನಸ್ ಎ ಬರುತ್ತೆ. ಹೌದಾ? ಮೈನಸ್ ಇದು ಕೂಡ ಅಷ್ಟೇ ಲಾಗ್ ಆಫ್ ಎಕ್ಸ್ ಪ್ಲಸ್ ಎ ಬರುತ್ತೆ. ಕರೆಕ್ಟಾ? ದಿಸ್ ಇಸ್ ಆಫ್ ದ ಫಾರ್ಮ್ 1 ಬೈ ಎಕ್ಸ್. ಎಕ್ಸ್ ಬದಲಾಗಿ ಎಕ್ಸ್ ಮೈನಸ್ ಎ ಇದೆ. ಹೌದಾ? ನಮಗೆ ಗೊತ್ತಿದೆ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಅಂದರೆ ಲಾಗ್ ಎಕ್ಸ್. ಕರೆಕ್ಟ್ ಅಲ್ವಾ? ರೈಟ್? ಎಸ್. ಸೊ ಬೇಸಿಕಲಿ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡಿಂದ ವರ್ಕ್ ಆಗುವಂಥದ್ದು ಇದು. ಓಕೆ, ಸೊ ನೆಕ್ಸ್ಟ್ ಒಂದು ಪ್ರೂಫನ್ನು ಮಾಡಬೇಕಾದ್ರೆ ನಿಮಗೆ ಇದು ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಎಸ್. ಸೊ ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಡನ್. ಓಕೆ, ಸೊ ಈಗ 1 ಬೈ 2a ಹಾಗೆ ಇರಲಿ. ದಿಸ್ ಇಸ್ ಆಫ್ ದ ಫಾರ್ಮ್. ಇದು ಯಾವ ಫಾರ್ಮೆಟಲ್ಲಿ ಇದೆ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಫಾರ್ಮೆಟಲ್ಲಿ ಇದೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಲಾಗ್ ಆಫ್ ಎಮ್ ಬೈ ಎನ್ ಆಗುತ್ತೆ. ಓಕೆ, ಕ್ಲಿಯರ್ ಅಲ್ಲ? ಸೊ ಹಾಗಿದ್ರೆ ನಾನು ಇದೇ ಒಂದು ಫಾರ್ಮೆಟಲ್ಲಿ ಇದನ್ನು ಬರೀತೀನಿ. ಯಾವುದನ್ನು? ಇದನ್ನು. ಸೊ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಆಗಿದೆ. ದಟ್ ಈಸ್ ಲಾಗ್ ಆಫ್ ಎಮ್ ಬೈ ಎನ್. ಇಸ್ ದಿಸ್ ಕ್ಲಿಯರ್? ಎಸ್. ಸೊ ಹಾಗಿದ್ರೆ ಇದು ನಮ್ಮ ಆರ್ ಹೆಚ್ ಎಸ್. ನೋಡ್ರಿ, ಆರ್ ಹೆಚ್ ಎಸ್ ಇಲ್ಲೇನಿದೆ? ಅದೇ ಇದೆ. 1 ಬೈ 2a ಲಾಗ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ ಈಸ್ ದ ಆರ್ ಹೆಚ್ ಎಸ್. ಹೆನ್ಸ್ ಪ್ರೂವ್ಡ್. ಓಕೆ, ಆಲ್ ರೈಟ್. ಎಸ್, ಇದು ಮೊದಲನೇ ಪ್ರೂಫ್ ಆಯಿತು. ಇನ್ನು ಎರಡನೇದು. ಸೊ ಏನಿದೆ ನೋಡಿ, ಮೊದಲನೇದು ಹಾಗೆ ಎರಡನೇದಕ್ಕೆ ಏನಪ್ಪ ಡಿಫ್ರೆನ್ಸು ಅಂದರೆ ಇಲ್ಲಿ ನೀವು ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಅನ್ನು ನೋಡಿದ್ರಿ ಮೊದಲನೇದ್ರಲ್ಲಿ. ಹೌದಾ? ಡಿನೋಮಿನೇಟರ್. ಈಗ ಅದೇ ರೀತಿ ಈ ಎರಡನೇದ್ರೊಳಗೆ ಉಲ್ಟಾ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಹೌದಾ? ಎಸ್. ಸೊ ಹಾಗಿದ್ರೆ ಇದನ್ನು ಹೇಗೆ ಪ್ರೂವ್ ಮಾಡೋದು ನೋಡೋಣ. ಸೊ ಸೇಮ್ ಕಾನ್ಸೆಪ್ಟ್ ಅಂದರೆ ಈ ಹಿಂದೆ ಏನು ಫಸ್ಟ್ ಪ್ರೂಫ್ ಏನು ಮಾಡಿದ್ವಲ್ಲ ಅದೇ ರೀತಿ ಇರುತ್ತೆ. ಇಲ್ಲಿ ಸ್ವಲ್ಪ ಚಿಕ್ಕ ಬದಲಾವಣೆ ಇರುತ್ತೆ. ಅದೇನಪ್ಪ ಅಂತ ನೋಡೋಣ. ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್. ಹೌದಾ? ಸೊ ಇದನ್ನು ನಾನು ಯಾವ ರೀತಿ ಬರೀತೀನಿ ಅಂದರೆ 1 ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಎಕ್ಸ್ ಡಿ ಎಕ್ಸ್ ಅಂತ ಹೇಳಿ ಬರೀತೀನಿ. ಕ್ಲಿಯರಾ? ಓಕೆ, ಸೊ ಅಗೇನ್ 1 ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಎಕ್ಸ್ ಡಿ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಏನು ಮಾಡ್ತೀರಾ ಈಗ? ಪಾರ್ಷಿಯಲ್ ಫ್ರ್ಯಾಕ್ಷನನ್ನು ಅಪ್ಲೈ ಮಾಡ್ತೀರಾ. ಹೌದಾ? ದಟ್ ಈಸ್ ಎ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್. ಹೌದಾ? ಪ್ಲಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಎಕ್ಸ್ ಆಗತ್ತೆ. ನಿಜ ತಾನೆ? ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಹೌದಾ? ಸೊ ಅವಾಗೇನಾಗುತ್ತೆ? ಲಿಸನ್, ಅವಾಗೇನಾಗುತ್ತೆ ಅಂದರೆ ಬೇಸಿಕಲಿ ನಾನಿನ್ನೂ ಇಂಟಿಗ್ರೇಷನನ್ನು ಇದಕ್ಕೆ ಅಪ್ಲೈ ಮಾಡ್ತಿಲ್ಲ ಈಗ. ಓಕೆ, ಸೊ ಇಲ್ಲಿ ಇಂಟಿಗ್ರಲ್ ಸೈನನ್ನು ತೆಗೆಯೋಣ. ಸದ್ಯಕ್ಕೆ ನಾವಿನ್ನೂ ಇದನ್ನು ಸಿಂಪ್ಲಿಫೈಡ್ ಫಾರ್ಮೆಟಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಒಮ್ಮೆ ಸಿಂಪ್ಲಿಫೈಡ್ ಫಾರ್ಮೆಟಲ್ಲಿ ಬರೆದು ಎ ಬಿ ವ್ಯಾಲ್ಯೂ ಸಿಕ್ತು ಅಂದರೆ ದೆನ್ ವಿ ಶಾಲ್ ಅಪ್ಲೈ ದ ಇಂಟಿಗ್ರೇಷನ್. ಹೌದಾ? ಎಸ್. ಸೊ ಈಗ ನೋಡಿ, ಇದನ್ನು ನಾನು 1 ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಎಕ್ಸ್ ಅಂತ ಬರೀತೀನಿ. ಅದೇ ರೀತಿ ಇಲ್ಲಿ ಎ ಇಂಟು ಎ ಪ್ಲಸ್ ಎಕ್ಸ್. ಹೌದಾ? ಪ್ಲಸ್ ಬಿ ಇಂಟು ಎ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಎಕ್ಸ್. ಕ್ಲಿಯರಾ? ಅರ್ಥ ಆಯ್ತಾ? ಫೈನ್. ಸೊ ಈಗ ಎರಡೂ ಕಡೆಯಲ್ಲೂ ಕೂಡ ಡಿನೋಮಿನೇಟರ್ ಸೇಮ್ ಇದೆ, ದೆನ್ ನ್ಯೂಮರೇಟರ್ಗಳು ಕೂಡ ಈಕ್ವಲ್ ಆಗಿ ಇರಬೇಕು. ಸೊ ಲೆಟ್ ಮೀ ರೈಟ್ ಇನ್ ದ ನೆಕ್ಸ್ಟ್ ಸ್ಲೈಡ್. 1 is equal to a into a plus x plus b into a minus x. ಹೌದಾ? ನಾನೇನು ಮಾಡಿದೆ? ನ್ಯೂಮರೇಟರ್ಗಳನ್ನು ಈಕ್ವೇಟ್ ಮಾಡಿಕೊಂಡೆ. ಬಿಕಾಸ್ ಡಿನೋಮಿನೇಟರ್ಗಳು ಆಲ್ರೆಡಿ ಈಕ್ವಲ್ ಇದೆ, ಹಾಗಿದ್ರೆ ಇವೆರಡು ಈಕ್ವಲ್ ಇರಬೇಕು, ಇರುತ್ತೆ ಕೂಡ. ಓಕೆ, ಇಲ್ಲಿ ನಮಗೇನಪ್ಪ ಅಂದರೆ ಎ ಬಿ ವ್ಯಾಲ್ಯೂ ಗೊತ್ತಿಲ್ಲ, ಹಾಗಾಗಿ ಇದು 1 ಹೌದೋ ಅಲ್ವೋ ಅಂತ ಕನ್ಫ್ಯೂಷನ್. ಬಟ್ 1ಗೆ ಈಕ್ವೇಟ್ ಆಗೇ ಆಗುತ್ತೆ. ಯಾವಾಗ? ಒನ್ಸ್ ಯು ಗೆಟ್ ಎ ಆ್ಯಂಡ್ ಬಿ ವ್ಯಾಲ್ಯೂ, ಎ ಮತ್ತು ಬಿಗಳ ವ್ಯಾಲ್ಯೂ ಸಿಕ್ಬಿಡ್ತು ಅಂದರೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ ಆಗಿ ಇದು ನಿಮಗೆ 1 ತಂದು ಕೊಡುತ್ತೆ.
ಡನ್. ಸರಿ, ಈಗ ನಮ್ಮ ಉದ್ದೇಶ ಏನಪ್ಪ ಅಂದರೆ ಇದು 1 ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡೋದಲ್ಲ. ಎ ಮತ್ತು ಬಿಗಳ ವ್ಯಾಲ್ಯೂ ಸಿಕ್ಬಿಟ್ರೆ ಬಾಕಿ ಇಂಟಿಗ್ರೇಷನ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹೌದಾ? ಫೈನ್. ಸೊ ಏನು ಮಾಡ್ತೀರಾ ಅದಕ್ಕೆ? ಸಿಂಪಲ್. ಏನು ಸಿಂಪಲ್? ಒಂದು ಟರ್ಮ್ 0 ಆಗಬೇಕು, ಮತ್ತೊಂದು ಟರ್ಮಿಂದು ವ್ಯಾಲ್ಯೂ ಸಿಗುತ್ತೆ ಅವಾಗ. ಹೌದಾ? ಫೈನ್. ಸೊ ನಾನೇನು ಮಾಡ್ತೀನಿ ಈಗ ಇಲ್ಲಿ ಅಂದರೆ, ಯು ನೋ ದಟ್ ಎ ಅಂದರೆ ಕಾನ್ಸ್ಟೆಂಟ್ ಇಲ್ಲಿ. ಸೊ ಎ ಅನ್ನು ಚೇಂಜ್ ಮಾಡ್ಲಿಕ್ಕಾಗಲ್ಲ. ನಾನೇನಾದರೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಏನಾದರೂ ತಗೋಬೇಕು ಅಂದರೆ ಎಕ್ಸಿಗೆ ಏನಾದರೂ ತಗೋಬೇಕು. ಹೌದಾ? ಸೊ ಹಾಗಿದ್ರೆ ಲೆಟ್ ಮೀ ಡೂ ಒನ್ ಥಿಂಗ್. ಲೆಟ್ ಎಕ್ಸ್ ಈಕ್ವಲ್ ಟು ಎ ಹಿಯರ್. ಎಕ್ಸ್ ಈಕ್ವಲ್ ಟು ಎ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಎಕ್ಸ್ ಈಕ್ವಲ್ ಟು ಎ ಆದರೆ ಏನಾಗುತ್ತೆ ಇಕ್ವೇಷನ್ನು? ಎ ಇಂಟು ಎ ಪ್ಲಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಎ ಆಗುತ್ತೆ. ಕರೆಕ್ಟಾ? ರೈಟ್. ಸೊ 1 ಇಸ್ ಈಕ್ವಲ್ ಟು ದಿಸ್ ವಿಲ್ ಬಿ ಆ್ಯಕ್ಚುಲಿ 0. ಹೌದಾ? ಎಕ್ಸ್ ಜಾಗದಲ್ಲಿ ಎ ಹಾಕಿದಾಗ ಎ ಮೈನಸ್ ಎ 0 ಆಯಿತು. ಎ ಪ್ಲಸ್ ಎ ಅಂದರೆ 2a ಆಗುತ್ತೆ. ಕರೆಕ್ಟಾ? ಸೊ ದೇರ್ ಫಾರ್ ಎ ವಿಲ್ ಬಿ ಈಕ್ವಲ್ ಟು 2a. ಈ ಕಡೆ ಶಿಫ್ಟ್ ಆಯಿತು ಅಂದರೆ 1/2a ಯು ವಿಲ್ ಗೆಟ್. ರೈಟ್? ಓಕೆ. ಅದೇ ರೀತಿ ಲೆಟ್ ಮೀ ಟೇಕ್ ಎಕ್ಸ್ ಈಕ್ವಲ್ ಟು ಮೈನಸ್ ಎ. ಸೊ ಇದು ಮೈನಸ್ ಎ ಆಯಿತು ಅಂದರೆ ಇದು 0 ಆಗುತ್ತಲ್ಲ. ಸೊ ಎಕ್ಸ್ ಈಕ್ವಲ್ ಟು ಮೈನಸ್ ಎ. ಸೊ ಅವಾಗ ಈಕ್ವೇಷನ್ ಏನಾಗುತ್ತೆ? 1 ಇಸ್ ಈಕ್ವಲ್ ಟು ಎ ಇಂಟು ಎ ಪ್ಲಸ್ ಆಫ್ ಮೈನಸ್ ಎ ಪ್ಲಸ್ ಬಿ ಇಂಟು ಮೈನಸ್ ಎ. ನೋಡಿ ನೋಡಿ, ಎ ಮೈನಸ್ ಆಫ್ ಎಕ್ಸ್ ಜಾಗದಲ್ಲಿ ನೀವೇನು ಬರೀಬೇಕು? ಮೈನಸ್ ಎ ಬರೀಬೇಕು. ಸೊ ಸೈನ್ ತುಂಬ ಎಚ್ಚರಿಕೆಯಿಂದ ಬರೀರಿ. ನಾ ಏನು ಮಾಡಿದೆ? ಎಕ್ಸ್ ಜಾಗದಲ್ಲಿ ಇಲ್ಲಿ ಮೈನಸ್ ಎ ಹಾಕಿದೆ ವಿತಿನ್ ದ ಬ್ರಾಕೆಟ್. ಇಲ್ಲಿನೂ ಅಷ್ಟೇ ಎಕ್ಸ್ ಜಾಗದಲ್ಲಿ ಮೈನಸ್ ಎ ಅನ್ನು ಹಾಕಿದ್ದೀನಿ. ಆಲ್ರೆಡಿ ಅದ್ರ ಹಿಂದೆ ಒಂದು ಮೈನಸ್ ಇದೆ. ಓಕೆ, ಎಸ್. ಸೊ 1 ಇಸ್ ಈಕ್ವಲ್ ಟು ಎ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಆಗುತ್ತೆ. ದಿಸ್ ವಿಲ್ ಬಿ 0. ಹೌದಾ? ಇಲ್ಲಿ ಬರೋದೇನಪ್ಪ ಅಂದರೆ ಬಿ ಇಂಟು ಎ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್. ಎ ಪ್ಲಸ್ ಎ ಆಗುತ್ತೆ. ದಟ್ ಈಸ್ 2a. ಹೌದಾ? ಸೊ ದೇರ್ ಫೋರ್ ವಾಟ್ ಯು ವಿಲ್ ಗೆಟ್ ಹಿಯರ್ ಅಂದರೆ ಬಿ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2a ನಿಮಗೆ ಸಿಗುತ್ತೆ. ಬಿ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2a. ಓಕೆ, ಈಗ ನಾನು ಇದನ್ನು ತಗೊಂಡು ಏನು ಮಾಡ್ತೀನಿ? ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಡನ್. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ? ಇಲ್ಲಿ. ಓಕೆ, ಆಲ್ ರೈಟ್. ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ a minus x into a plus x dx is equal to a ಜಾಗದಲ್ಲಿ ನಮಗೆ ಏನು ಬಂದಿದೆ? a ವ್ಯಾಲ್ಯೂ 1/2a ಬಂದಿದೆ. ಕರೆಕ್ಟಾ? ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 2a. 1 ಡಿವೈಡೆಡ್ ಬೈ 2a. a ಜಾಗದಲ್ಲಿ 1/2a ಹಾಕಿದ್ರಿ ಇಂಟು a ಮೈನಸ್ ಎಕ್ಸ್. ಹೌದಾ? ಇಂಟು a ಮೈನಸ್ ಎಕ್ಸ್. ಓಕೆ, ದೆನ್ ಪ್ಲಸ್ ಬಿ ಜಾಗದಲ್ಲಿ 1/2a ಬಂದಿದೆ. ಹೌದಾ? ಸೊ ಬಿ ಜಾಗದಲ್ಲಿ ನೀವೇನು ಹಾಕ್ತೀರಾ? 1/2a ಇಂಟು ಎ ಪ್ಲಸ್ ಎಕ್ಸ್ ಮಾಡ್ತೀರಾ. ಹೌದಾ? 1 ಡಿವೈಡೆಡ್ ಬೈ 2a ಇಂಟು ಎ ಪ್ಲಸ್ ಎಕ್ಸ್ ಡಿ ಎಕ್ಸ್. ಡನ್. ಇಲ್ಲಿ ತನಕ ಕ್ಲಿಯರ್ ಅಲ್ಲ? ಆಲ್ ರೈಟ್. ಸೊ ಈಗ ನಾನೇನು ಮಾಡ್ತೀನಿ? ಎರಡೂ ಕಡೆಯಲ್ಲೂ 1/2a ಕಾಮನ್ ಇದೆ. ಎರಡೂ ಟರ್ಮಲ್ಲಿ ಹೊರಗಡೆ ಕಾಮನ್ ಆಗಿ ಅದನ್ನು ಬರ್ಕೊಳ್ತೀನಿ. ಸೊ ನೆಕ್ಸ್ಟು ಎರಡಕ್ಕೂ ಕೂಡ ಎರಡೂ ಟರ್ಮಿಗೂ ಇಂಟಿಗ್ರಲ್ ಅನ್ನು ಸಪ್ರೇಟ್ ಆಗಿ ಅಪ್ಲೈ ಮಾಡ್ತೀನಿ. ಅಂದರೆ 1 ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಡಿ ಎಕ್ಸ್ ಒಂದು ಕಡೆಗೆ ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎ ಪ್ಲಸ್ ಎಕ್ಸ್ ಡಿ ಎಕ್ಸ್ ಇನ್ನೊಂದು ಕಡೆಗೆ. ಹೌದಾ? ಸೊ ಈಗ 1/2a ಹಾಗೆ ಇರಲಿ. ಹಾಂ, ವಾಟ್ ಅಬೌಟ್ ದಿಸ್? ಏನು ಬರುತ್ತೆ? ಇಂಟಿಗ್ರೇಷನ್ ಆಫ್ 1/a ಮೈನಸ್ ಎಕ್ಸ್ ಲಾಗ್ ಆಫ್ ಎ ಮೈನಸ್ ಎಕ್ಸ್ ಬರುತ್ತೆ. ಹೌದಾ? ಬರೀ ಇಷ್ಟೇ ಬರೀಬೇಡ್ರಿ. ಸೊ ಇಲ್ಲಿ ಆ್ಯಕ್ಚುಲಿ ಇರೋದು. ಹೌದಾ? ಸೊ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನಪ್ಪ ಇಲ್ಲಿ ಅಂದರೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಈಸ್ ಲಾಗ್ ಆಫ್ ಎ ಮೈನಸ್ ಎಕ್ಸ್ ಡಿವೈಡೆಡ್ ಬೈ -1. ಯಾಕೆ -1? ಯಾಕೆ ಮ್ಯಾಮ್ -1 ಯಾಕಪ್ಪ ಅಂದರೆ ಲಿಸನ್ ಕೇಳಿಸ್ಕೊಳ್ಳಿ. ಈಗ ಇಲ್ಲಿ ಈ ಎ ಮೈನಸ್ ಎಕ್ಸನ್ನು ಫಸ್ಟು ನಾನೇನು ಮಾಡ್ತೀನಿ? ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ. ಇದು ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಸೊ ಲೆಟ್ ಮೀ ಟೇಕ್
ಯು ಅಂತ ಕನ್ಸಿಡರ್ ಮಾಡಿರಿ, ಸಮ್ ವ್ಯಾಲ್ಯೂ. ಸಬ್ಸ್ಟಿಟ್ಯೂಷನ್ ಅಂದರೆ ಟೀನೋ ಯುನೋ ವಿನೋ ಯಾವುದಕ್ಕೂ ಒಂದು ನ್ಯೂಮರೇಟರನ್ನು ಡಿನೋಮಿನೇಟರನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಲೆಟ್ ಮಿ ಟೇಕ್ ಯು ಇಸ್ ಈಕ್ವಲ್ ಟು ಎ ಮೈನಸ್ ಎಕ್ಸ್. ಹೌದಾ? ಈಗ ಇದನ್ನು ನೀವೇನು ಮಾಡ್ತೀರಾ? ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಅದೇ ತಾನೇ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮಾಡೋದು. ಎಸ್. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಿ ಯು ಇಸ್ ಈಕ್ವಲ್ ಟು, ವಾಟ್ ಅಬೌಟ್ ದಿಸ್? ದಿಸ್ ಇಸ್ ಕಾನ್ಸ್ಟೆಂಟ್, 0 ಆಗುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ 0. ಇದು ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಂದರೆ ಡಿ ಎಕ್ಸ್ ಆಗುತ್ತೆ. ಹೌದಾ? ಸೊ ದೇರ್ ಫೋರ್ ನಮಗೆ ಆಲ್ರೆಡಿ ಇಲ್ಲಿ ಡಿ ಎಕ್ಸ್ ಇದೆ. ಸೊ ಡಿ ಎಕ್ಸ್ ಜಾಗದಲ್ಲಿ ನಾನು ಮೈನಸ್ ಡಿ ಯು ಅನ್ನು ಬರಿಬೋದಲ್ಲ? ಮೈನಸ್ ಡಿ ಯು. ಐ ಆಮ್ ಜಸ್ಟ್ ಶೋಯಿಂಗ್ ಯು ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಅಂತ. ಓಕೆ, ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಯು. ಹೌದಾ? ಸೊ ಡಿ ಎಕ್ಸ್ ಜಾಗದಲ್ಲಿ ಮೈನಸ್ ಡಿ ಯು ಬರಿತೀನಿ. ಓಕೆ, ಮೈನಸ್ ಡಿ ಯು ಬರೆದೆ. ಇನ್ನು 1 ಏನಿದೆಲ್ಲ ಆಸ್ ಇಟ್ ಈಸ್ ಹಾಗೆ ಇರಲಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಇದನ್ನ ಅಷ್ಟೇ ಈಗ ತೋರಿಸ್ತಿದ್ದೀನಿ ಯಾಕೆ -1 ಬರುತ್ತೆ ಇಲ್ಲಿ ಅಂತ. ಓಕೆ, 1 ಹಾಗೆ ಇರಲಿ. ಡಿ ಎಕ್ಸ್ ಜಾಗದಲ್ಲಿ ಲೆಟ್ ಮಿ ರೈಟ್ ಮೈನಸ್ ಡಿ ಯು. ಹೌದಾ? ಸೊ ದಿಸ್ ಇಸ್ ಮೈನಸ್ ಡಿ ಯು ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಅನ್ನು ಏನಂತ ಬರೀಬೇಕು? ವಾಟ್ ವಿ ಶುಡ್ ರೈಟ್? ಎ ಮೈನಸ್ ಎಕ್ಸ್ ಈಸ್ ಯು. ಕರೆಕ್ಟಾ? ಸೊ ಈಗ ಇದನ್ನು ಇಂಟಿಗ್ರೇಟ್ ಮಾಡ್ರಿ, ಏನು ಬರುತ್ತೆ? ಸೊ ದಿಸ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಷನ್ ಆಫ್ 1 by u is log u. ಹೌದಾ? ಈ ಮೈನಸ್ ಸೈನ್ ಆ್ಯಕ್ಚುಲಿ ನಾನು ಹೊರಗೆ ತೆಗಿಬೇಕಾಗಿತ್ತು. ಇವಾಗ ತೆಗಿತೀನಿ. ಓಕೆ, ಮೈನಸ್ ಹೊರಗೆ ಬಂತು ಅಂದರೆ ಲಿಸನ್, ಮೈನಸ್ ಹೊರಗೆ ಬಂತು ಅಂದರೆ ಇಂಟಿಗ್ರೇಷನ್ ಆಫ್ 1 by u ಡಿ ಯು. ಹೌದಾ? ಸೊ ಇಂಟಿಗ್ರೇಷನ್ ಆಫ್ 1 by u ಅಂದರೆ ಲಾಗ್ ಯು ಮೈನಸ್ ಲಾಗ್ ಯು ಪ್ಲಸ್ ಸಿ. ರೈಟ್? ಪ್ಲಸ್ ಸಿ ಬರೆಯೋ ಅಗತ್ಯ ಇಲ್ಲ, ಇನ್ನೂ ಮುಗ್ದಿಲ್ಲ ಇದು. ಹೌದಾ? ಸೊ ವಾಟ್ ಅಬೌಟ್ ಯು ಹಿಯರ್? ಯು ಅಂದರೆ ಏನಿಲ್ಲಿ? ಯು ಈಸ್ ನಥಿಂಗ್ ಬಟ್ ಎ ಮೈನಸ್ ಎಕ್ಸ್. ಕರೆಕ್ಟ್ ಅಲ್ವಾ? ದಿಸ್ ಇಸ್ ನಥಿಂಗ್ ಬಟ್ ಎ ಮೈನಸ್ ಎಕ್ಸ್. ಹಾಗಿದ್ರೆ ಏನು ಬಂತು? ಮೈನಸ್ ಲಾಗ್ ಆಫ್ ಎ ಮೈನಸ್ ಎಕ್ಸ್ ಬಂತು. ಇಸ್ ದಿಸ್ ಕ್ಲಿಯರ್? ಸೊ ಹಾಗಿದ್ರೆ ಇಲ್ಲಿ -1 ಡಿನೋಮಿನೇಟರಲ್ಲಿ ಬಂದಿರುತ್ತೆ, ಅದೇ ನ್ಯೂಮರೇಟರಿಗೂ ಬರುತ್ತೆ ಬೇಸಿಕಲಿ. ನಾನಿಲ್ಲಿ ಡೈರೆಕ್ಟಾಗೇ ಬರೀತೀನಿ ಹಾಗಿದ್ರೆ. ಓಕೆ, ಡೈರೆಕ್ಟಾಗೇ ಬರೀತೀನಿ. ಆಲ್ ರೈಟ್, ಆರ್ ಯು ಗೆಟ್ಟಿಂಗ್ ದಿಸ್? ಸೊ ಮೈನಸ್ ಆಗುತ್ತೆ, ಇದು ಮೈನಸ್ ಲಾಗ್ ಆಫ್ ಎ ಮೈನಸ್ ಎಕ್ಸ್. ಕ್ಲಾರಿಟಿ ಸಿಕ್ತಾ? ಹೇಗೆ ಇದು ನೆಗೆಟಿವ್ ಆಗುತ್ತೆ ಅಂತ ಕ್ಲಾರಿಟಿ ಸಿಕ್ತಾ? ರೈಟ್? ಸೊ ಇದನ್ನು ನಾನು ಅಳಿಸಿರ್ತೀನಿ. ಆಲ್ ರೈಟ್, ಸೊ ಇದನ್ನು ಅಳಿಸಿರ್ತೀನಿ, ಇದ್ರ ಅಗತ್ಯ ಇಲ್ಲ. ಜಸ್ಟ್ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಬರೆದು ತೋರಿಸಿದ್ದು. ಓಕೆ, ಸೊ ದಿಸ್ ವಿಲ್ ಬಿ ಆ್ಯಕ್ಚುಲಿ ನೆಗೆಟಿವ್ ಆಗುತ್ತೆ. ಪ್ಲಸ್ ನೋಡ್ರಿ, ಎಕ್ಸ್ ಏನಿದೆ ಅಲ್ಲ, ಇದ್ರ ಹಿಂದ್ಗಡೆಗೆ ನೆಗೆಟಿವ್ ಸೈನ್ ಇದ್ದರೆ ಮಾತ್ರ ನಿಮಗೆ ನೆಗೆಟಿವ್ ವ್ಯಾಲ್ಯೂ ಬರೋದು. ಇಲ್ಲಿ ಎಕ್ಸ್ ಏನಿದೆ? ಪಾಸಿಟಿವ್ ಇದೆ. ಸೊ ಚಿಂತೆನೇ ಬೇಡ. ನೀವು ಇದನ್ನು ಅಗೇನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಪ್ಲೈ ಮಾಡಿದ್ರೂ ಇದಕ್ಕೆ ನಿಮಗೆ ಏನು ಬರುತ್ತೆ? ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ. ಹೌದಾ? ನೆಗೆಟಿವ್ ಅಂತೂ ಆಗಲ್ಲ. ಸೊ ಹಾಗಿದ್ರೆ ಇದನ್ನು ಈಸಿಯಾಗಿ ಬರಿಬೋದು, ಲಾಗ್ ಆಫ್ ಎ ಪ್ಲಸ್ ಎಕ್ಸ್ ಅಂತ ಹೇಳಿ. ಈಗ ಅರ್ಥ ಆಯ್ತಾ? ಕ್ಲಾರಿಟಿ ಸಿಕ್ತಾ? ಓಕೆ, ಸೊ ಅಗೇನ್ ಈಗ ಇದನ್ನು ಅಬ್ಸರ್ವ್ ಮಾಡ್ರಿ, ಇದು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಫಾರ್ಮೆಟಲ್ಲಿ ಇದೆ. ಆಮ್ ಐ ರೈಟ್? ದಿಸ್ ಇಸ್ ಆಫ್ ದ ಫಾರ್ಮ್. ಲೆಟ್ ಮೀ ರೈಟ್ ಹಿಯರ್. ಇದು ಯಾವ ಫಾರ್ಮೆಟಲ್ಲಿ ಇದೆಯಪ್ಪ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ವಿಚ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಮ್ ಬೈ ಎನ್. ಡನ್? ಓಕೆ, ಫೈನ್. ಸೊ 1/2a ಹಾಗೆ ಇರಲಿ. ಸೊ ಇದನ್ನು ನಾನು ಹೇಗೆ ಬರೀತೀನಿ ಅಂದರೆ ಲಾಗ್ ಆಫ್ ಎಮ್ ಬೈ ಎನ್. ದಿಸ್ ಇಸ್ ಲಾಗ್ ಎಮ್ ಮೈನಸ್ ಲಾಗ್ ಎನ್. ಹಾಗಿದ್ರೆ ಎಮ್ ಅಂದರೆ ಯಾವ್ದು ತಗೊಳ್ತೀರಾ? ಲಾಗ್ ಆಫ್ ಎಮ್ ಬೈ ಎನ್. ಎಮ್ ಅಂದರೆ ಎ ಪ್ಲಸ್ ಎಕ್ಸನ್ನ ಫಸ್ಟ್ ತಗೊಳ್ತೀರಾ, ಎ ಮೈನಸ್ ಎಕ್ಸನ್ನು ಆಮೇಲೆ ತಗೊಳ್ತೀರಾ, ಪ್ಲಸ್ ಸಿ. ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ಪ್ರೂವ್. ಹೌದಾ? ನೋಡ್ರಿ, ಸೊ ವಾಟ್ ವಿ ಆರ್ ಹ್ಯಾವಿಂಗ್ ಹಿಯರ್, ಎ ಮೈನಸ್ ಎಕ್ಸ್ ಡಿವೈಡೆಡ್ ಬೈ, ಒಂದು ನಿಮಿಷ ಇಲ್ಲಿ ತಪ್ಪು ಬರೆದಿದ್ದೀನಿ ಅನಿಸುತ್ತೆ, ಜಸ್ಟ್ ಎ ಸೆಕೆಂಡ್. ಇಲ್ಲಿದೆಯಪ್ಪ ಇದು. ಸೊ ಹಿಯರ್ it should be a plus x divided by a minus x. ಅರ್ಥ ಆಯ್ತಾ? ಡನ್? ಫೈನ್.
ಸೊ ಹಾಗಿದ್ರೆ ಈಗ ನಾವು ಮೂರನೇ ಪ್ರೂಫ್ ಕಡೆಗೆ ಹೋಗೋಣ. ಫಸ್ಟ್ ಸೆಕೆಂಡ್ ಪ್ರೂಫ್ ಕಾಮನ್ ಆಗಿದೆ, ಹೌದಾ? ಆಮೇಲೆ ಥರ್ಡ್ ಹಾಗೆ ನಿಮ್ಮ ಫಿಫ್ತ್ ಪ್ರೂಫ್ ಕಾಮನ್ ಆಗಿದೆ, ಅಂದರೆ ಮಾಡುವಂತಹ ಮೆಥಡಾಲಜಿ ಸೇಮ್ ಇದೆ. ಹಾಗೆ ನಿಮ್ಮ ಫೋರ್ತ್ ಹಾಗೆ ಸಿಕ್ಸ್ತ್ ಪ್ರೂಫ್ ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, ಸೊ ಬೇಸಿಕಲಿ ಇಲ್ಲಿ 6 ಪ್ರೂಫ್ ಇದೆ. 3 ನೀವು ಥರೋ ಆಗಿಬಿಟ್ರೆ ಇನ್ನೂ 3 ಆಟೋಮೆಟಿಕ್ಕಾಗಿ ನಿಮಗೆ ಬಂದ ಹಾಗೆ. ಓಕೆ, ಒಂದನ್ನು ಮಾಡಿದರೆ ಎರಡನೇದು ಬಂದುಬಿಡುತ್ತೆ, ಹೌದಾ? ಫಸ್ಟ್ ಪ್ರೂಫ್ ಮಾಡಿದರೆ ಎರಡನೇದು ಮಾಡೋದು ಗೊತ್ತಾಗ್ಬಿಡುತ್ತೆ. ಸೇಮ್ ಇತ್ತಲ್ಲ ಮೆಥಡಾಲಜಿ, ಏನು ಚೇಂಜಸ್ ಇಲ್ಲ ಎಕ್ಸೆಪ್ಟ್ ಒಂದು ಸೈನ್ ಮಾತ್ರ. ಕರೆಕ್ಟ್ ತಾನೆ? ಈಗ ಥರ್ಡನ್ನು ಕಲಿತ್ರೆ ಫಿಫ್ತನ್ನ ನೀವು ಈಸಿಯಾಗಿ ಮಾಡ್ಬೋದು. ಓಕೆ, ಆಲ್ ರೈಟ್. ಸೊ ಈಗ ಇದನ್ನು ನಾವು ಸಾಲ್ವ್ ಮಾಡೋಣ, ಇದನ್ನು ಪ್ರೂವ್ ಮಾಡೋಣ. ಏನಂತ ಪ್ರೂವ್ ಮಾಡಬೇಕು ಅಂದರೆ ಇಂಟಿಗ್ರೇಷನ್ ಆಫ್ dx/x² + a² ಈ ರೀತಿಯಾಗಿ ತೊಗೊಂಬರ್ಬೇಕು. RHS ಈ ರೀತಿ ಬರೋ ಹಾಗೆ LHS ಆಗಬೇಕು, ಹೌದಾ? ಡನ್. ಏನು ಮಾಡ್ತೀನಿ ಅಂದರೆ ಹಿಯರ್ ಲೆಟ್ ಮೀ ಕನ್ಸಿಡರ್ x = a tan θ. ನೋಡಿ ಇಲ್ಲಿ ಟ್ಯಾನ್ ಇನ್ವರ್ಸ್ ಇದೆ ಅಲ್ಲ, ಇದೇ ಟ್ಯಾನ್ ಅನ್ನ ಟ್ಯಾನ್ ಥೀಟಾ ಅಂತ ಹೇಳಿ ನೀವು ಕನ್ಸಿಡರ್ ಮಾಡ್ರಿ. ಓಕೆ, ಸೊ ಲೆಟ್ x = ಫಸ್ಟ್ ಆಫ್ ಆಲ್ ನಾನೇನು ತಗೊಳ್ತೀನಿ, a tan θ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಓಕೆ, ಎಸ್. ಸೊ ಹಾಗಿದ್ರೆ ಈಗ ನೋಡಿ ಟ್ಯಾನ್ ಥೀಟಾ ಏನಾಗುತ್ತೆ, ಇದರ ಅರ್ಥ ಇದನ್ನ ಬರೆದಿಟ್ಕೊಂಡಿರ್ತೀನಿ ಸೈಡಿಗೆ. ಟ್ಯಾನ್ ಥೀಟಾ ಏನಾಗುತ್ತೆ, x/a ಆಗುತ್ತೆ, x/a. ಆಮ್ ಐ ರೈಟ್? ಎಸ್. ಸೊ ಅದೇ ರೀತಿ ಥೀಟಾ ಏನಾಗುತ್ತೆ, ಥೀಟಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ x/a ಆಗುತ್ತೆ. ಕರೆಕ್ಟಾ? ಥೀಟಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ x/a. ರಿಮೆಂಬರ್ ದಿಸ್. ಜಸ್ಟ್ ಒಂದು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡೆ, ಅದರಿಂದ ಇಷ್ಟೆಲ್ಲ ಬಂತು. ಡನ್. ಈಗ ನಾನೇನು ಮಾಡ್ತೀನಪ್ಪ ಇದನ್ನು ಅಂದರೆ ಲೆಟ್ ಮೀ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ದಟ್ ಈಸ್ dx = ಇಂಟಿಗ್ರೇಷನ್, ಹೌದಾ? dx = a ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಥೀಟಾ ಮಾಡಿದಾಗ ನಿಮಗೆ ಏನು ಬರುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಥೀಟಾ ಇಸ್ sec²θ, ಹೌದಾ? sec²θ dθ. ಡನ್. ಸೊ ಹಾಗಿದ್ರೆ ಈಗ ನಾನಿಲ್ಲಿ ಬರಿತೀನಿ ಇಂಟಿಗ್ರೇಷನ್ ಆಫ್ ನೋಡಿ dx ಜಾಗದಲ್ಲಿ a sec²θ dθ ಅಂತ ಹೇಳಿ ಬರ್ಕೊಳ್ಳಿ. ಏನು ಬರ್ಕೊಳ್ತೀರಾ? dx ಜಾಗದಲ್ಲಿ a sec²θ dθ ಅಂತ ಹೇಳಿ ಬರ್ಕೊಳ್ತೀರಾ. ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ x ಅಂದರೆ ಏನಿದೆ, a tan θ ಇದೆ. ಹಾಗಿದ್ರೆ x ಜಾಗದಲ್ಲಿ a tan θ ಬರಿತೀರಾ, ಬರೀ x ಇಲ್ಲ, x² ಇದೆ, ಹಾಗಾಗಿ a² tan² θ ಅಂತ ಹೇಳಿ ಬರ್ಕೊಳ್ತೀರಾ. ಡನ್. ಪ್ಲಸ್ a² ಆಸ್ ಇಟ್ ಈಸ್. ಕ್ಲಿಯರ್ ಅಲ್ಲ? ನಾವು x ಅನ್ನು a tan θಗೆ ಈಕ್ವೇಟ್ ಮಾಡ್ಕೊಂಡ್ವಿ, ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ವಿ. ಬಂದಿರೋ ವ್ಯಾಲ್ಯೂವನ್ನು ನಾನೇನು ಮಾಡಿದೆ, ವಾಟ್ ಐ ಡಿಡ್, ಸೊ ಬಂದಿರೋ ವ್ಯಾಲ್ಯೂವನ್ನು ಆ್ಯಕ್ಚುಲಿ ವಿ ಆರ್ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಅಲ್ವಾ? ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫ್ರೆನ್ಶಿಯೇಟ್ ಮಾಡಿದಾಗ dx = a sec²θ dθ ಆಯಿತು. ಸೊ dx ಜಾಗದಲ್ಲಿ ಇದನ್ನು ಬರ್ಕೊಂಡೆ, x ಜಾಗದಲ್ಲಿ a tan θನ ಹಾಕ್ಕೊಂಡೆ, ಬಾಕಿ ಎಲ್ಲ ಆ್ಯಸ್ ಯೂಶುವಲ್. ಡನ್. ಓಕೆ, ಈಗ ನೋಡಿ a sec²θ ಹಾಗೇ ಇರಲಿ, ಹೌದಾ? ಇಲ್ಲಿ ಎರಡೂ ಟರ್ಮಲ್ಲೂ ಕೂಡ a² ಕಾಮನ್ ಇದೆ. ಸೊ ಹಾಗಿದ್ರೆ a² ಅನ್ನು ಹೊರಗಡೆ ಇಡ್ತೀನಿ, ಉಳಿದಿದ್ದೇನು tan² ಪ್ಲಸ್ 1 ಉಳಿತು. ಓಕೆ, tan² ಪ್ಲಸ್ 1 ಉಳಿತು. ಡನ್. ಓಕೆ, ಸೊ ನಾವು ಇಲ್ಲಿ ಬರಿತೀನಿ, ಏನಂತ ಬರಿತೀನಿ ಅಂದರೆ a sec² ಡಿವೈಡೆಡ್ ಬೈ a². ಲಿಸನ್, ನಮಗೆ ಗೊತ್ತಿದೆ ಐಡೆಂಟಿಟಿ. ಏನು ಐಡೆಂಟಿಟಿ ಗೊತ್ತಿದೆ ನಮಗೆ? ಇಲ್ಲಿ ಬರಿತೀನಿ, ವಿ ನೋ ದ್ಯಾಟ್ 1 ಪ್ಲಸ್ tan² ಇಸ್ ಈಕ್ವಲ್ ಟು sec²θ. ಹೌದಾ? ಸೊ ಕ್ಲಾಸ್ 10ಲ್ಲೇ ಕಲ್ತಿರೋದು ಇದನ್ನು ಆಲ್ರೆಡಿ ನಾವು, ಹೌದಾ? ಸೊ ಹಾಗಿದ್ರೆ tan² ಪ್ಲಸ್ 1 ಅಂದ್ರೂ ಒಂದೇ, 1 ಪ್ಲಸ್ tan² ಅಂದ್ರೂ ಒಂದೇ. ಇದಕ್ಕೆ ನಾನು sec²θನ ಈಕ್ವೇಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಏನು ಮಾಡ್ತೀನಿ, sec² ಅಂತ ಹೇಳಿ ಅದನ್ನು ಬರ್ಕೊಳ್ತೀನಿ. ಡನ್. ಆಲ್ ರೈಟ್. ಸೊ ಈಗ sec² ಹೋಯಿತು. ಇಲ್ಲಿ a ಹಾಗೆ ಒಂದು a ಕ್ಯಾನ್ಸಲ್ ಆಯಿತು, ಬಾಕಿ ಉಳಿದಿದ್ದೇನು 1/a
ಡಿ ಟೀಟಾ. ಸೊ ಎ ಇಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಅಲ್ಲ. ಸೊ ಹಾಗಿದ್ರೆ 1/a ಅನ್ನು ಹೊರಗಡೆ ತೆಗೆದುಬಿಡ್ರಿ, ಉಳಿದಿದ್ದೇನು 1 ಡಿ ಟೀಟಾ. ಹೌದಾ? ಸೊ ಹಾಗಿದ್ರೆ ಈಗ ನನಗೆ ಹೇಳಿ, ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡಿದಾಗ ಏನು ಬರುತ್ತೆ? ಡಿ ಟೀಟಾ. ಹೌದಾ? ದಟ್ ಈಸ್ ನಥಿಂಗ್ ಬಟ್ ಟೀಟಾ ಓನ್ಲಿ. ಕರೆಕ್ಟ್ ಅಲ್ವಾ? ರೈಟ್? ಓಕೆ. ಸೊ ಹಾಗಿದ್ರೆ ಈಗ 1/a ಟೀಟಾ ಅಂದರೆ ಏನು? ನಾವು ಆಲ್ರೆಡಿ ಇದನ್ನು ಬರ್ಕೊಂಡಿದ್ದೀವಿ. ಸೊ ಟೀಟಾ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ x/a ಅಂತ ಸ್ಟಾರ್ಟಿಂಗೇ ನಾನು ಬರ್ದಿದ್ದೆ. ಹೌದಾ? ಸೊ ಟೀಟಾದ ಜಾಗದಲ್ಲಿ ಬರೀರಿ ಟ್ಯಾನ್ ಇನ್ವರ್ಸ್ ಆಫ್ x/a ಪ್ಲಸ್ ಸಿ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಪ್ರೂಫ್. ದಿಸ್ ಇಸ್ ದ ರಿಕ್ವೈರ್ಡ್ ಪ್ರೂಫ್. ಡನ್. ಎಷ್ಟು ಸಿಂಪಲ್ ಆಗಿದಾವೆ ನೋಡ್ರಿ. ಇದೇ ರೀತಿ ಯಥಾವತ್ತು ನಾವು 5th ಪ್ರೂಫನ್ನು ನೋಡೋಣ. ಸೊ ಫಸ್ಟು 5th ಪ್ರೂಫನ್ನು ತೋರಿಸ್ಬಿಡ್ತೀನಿ, ಅದಾದಮೇಲೆ ನಾವು 4th ಹಾಗೆ 6th ಮಾಡೋಣ. ಬಿಕಾಸ್ ದೇ ಆರ್ ಸಿಮಿಲರ್. ಓಕೆ? ಓಕೆನಾ? ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಇದು ಆ್ಯಕ್ಚುಲಿ ನಮ್ಮ 5th ಪ್ರೂಫ್ ಇದು. ಹೌದಾ? ಸೊ ಇದನ್ನು ನಾನು 4th ಆಗಿ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ನಿಮ್ಮ 4th ಪ್ರೂಫನ್ನು 5th ಆಗಿ ಬರೆದಿದ್ದೀನಿ. ಓಕೆ? ಓಕೆ, ಇದರಿಂದ ಏನು ಮತ್ತೆ ನೀವು ಗಲಿಬಿಲಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಯಥಾವತ್ತೇನಿದೋ ಅದೇ ನಾನು ಇಲ್ಲಿ ಪ್ರೂಫನ್ನು ಬರೀತಿರೋದು, ಬಟ್ ನಂಬರ್ಸ್ ಅಷ್ಟೇ ಚೇಂಜ್ ಆಗಿದೆ. 4th 5th ಮಾಡೀನಿ, 5th 4th ಮಾಡೀನಿ ಅಷ್ಟೇ. ಓಕೆ, ಆಲ್ ರೈಟ್. ಸೊ ಈಗ ನಮ್ಮ 4th ಪ್ರೂಫ್, ಇಂಟಿಗ್ರೇಷನ್ ಆಫ್ dx/√a² - x² ವಿಲ್ ಬಿ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ x/a ಪ್ಲಸ್ ಸಿ. ಸೊ ನೋಡಿ, ಈಗ ಈ ಹಿಂದಿನ ಪ್ರೂಫ್ ಒಳಗೆ ನಮಗಿಲ್ಲಿ ಟ್ಯಾನ್ ಇನ್ವರ್ಸ್ ಇತ್ತು, ಹಾಗಾಗಿ ವಿ ಟುಕ್ x = a tan θ. ಇನ್ ದ ಸೇಮ್ ವೇ ಇಲ್ಲಿ ನೀವೇನು ಮಾಡ್ತೀರಾ, ಲೆಟ್ ಮಿ ಟೇಕ್ x = ಏನಂತ ತಗೊಳ್ತೀನಿ ಅಂದರೆ x = a s sin θ ಅಂತ ತಗೊಳ್ರಿ. a sin θ. ಡನ್? ಓಕೆ. ಸೊ ಈಗ ಏನು ಮಾಡ್ತೀರಾ, ಇಲ್ಲಿ ಸೈಡಿಗೆ ಬರ್ಕೊಂಡ್ಬಿಡ್ರಿ ಫಸ್ಟು ಸೈನ್ θ. ಸೊ ಹಿಯರ್ ಸೈನ್ θ is equal to x/a and θ is equal to sin inverse of x/a. Clear? Theta will be equal to sin inverse of x/a. All right. So ಈಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು θ. ಏನಾಗುತ್ತೆ, dx will be equal to a ಹಾಗೆ ಇರಲಿ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಅಂದರೆ ಕಾಸ್ θ ಆಗುತ್ತೆ. ಕರೆಕ್ಟಾ? ಕಾಸ್ θ dθ. ಡನ್? ಫೈನ್. ಸೊ ಈಗ ನಾನೇನು ಮಾಡ್ತೀನಿ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ. ದಟ್ ಈಸ್ ಇಂಟಿಗ್ರೇಷನ್ ಆಫ್ dx ಜಾಗದಲ್ಲಿ a cos θನ ಬರೀರಿ, dθನ ಇಲ್ಲಿ ಬರೀರಿ, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a² - x ಜಾಗದಲ್ಲಿ ಏನು ಬರೀತೀರಾ, a² sin ಸ್ಕ್ವೇರ್ θ ಅನ್ನು ಬರೀತೀರಾ. ಹೌದಾ? ರೈಟ್? ಓಕೆ, ಫೈನ್. ಸೊ ಈಗ ನೋಡಿ, ಈ ಡಿನೋಮಿನೇಟರಲ್ಲಿ a² ಕಾಮನ್ ಇದೆ. ಸೊ ಅದನ್ನು ನಾವು ಕಾಮನ್ ಆಗಿ ಬರ್ಕೊಳ್ಳೋಣ. ದಟ್ ಈಸ್ a cos θ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a² ಹಾಗೆ ಇರಲಿ. ಸೊ a² ಕಾಮನ್ ತೆಗೆದ್ರೆ 1 - sin ಸ್ಕ್ವೇರ್ θ ಆಯಿತು. ನೋಡಿ, ನಾನು ಸ್ಕ್ವೇರ್ ರೂಟ್ನ ಹೊರಗೆ ಬರ್ದಿಲ್ಲ, ವಿತಿನ್ ದ ಸ್ಕ್ವೇರ್ ರೂಟಲ್ಲೇ a² ಬರ್ದಿದ್ದೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ? ಸೊ ಈಗ ನೆಕ್ಸ್ಟು ಇಂಟಿಗ್ರೇಷನ್ ಆಫ್ a cos θ dθ ಡಿವೈಡೆಡ್ ಬೈ, ಹೌದಾ, ಸ್ಕ್ವಯರ್ ರೂಟ್ ಆಫ್, ನೋಡಿ ಇದನ್ನು ಸಪ್ರೇಟ್ ಮಾಡ್ತೀನಿ. ಅಂದರೆ √a² ಒಂದು ಕಡೆಗೆ ಇಂಟು √1 - sin ಸ್ಕ್ವೇರ್ θನ ಇನ್ನೊಂದು ಕಡೆಗೆ. ಏನು ಮಾಡಿದೆ, ನಾನು ಎರಡನ್ನೂ ಸಪ್ರೇಟ್ ಮಾಡಿಕೊಂಡೆ. ಕಾರಣ ಇಷ್ಟೇ, ಕನ್ಫ್ಯೂಸ್ ಆಗಬಾರ್ದು ನಿಮಗೆ ಅಂತ. ಓಕೆ? ಸೊ ಸ್ಕ್ವೇರ್ ಹಾಗೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಇದ್ರದ್ದು. ಇನ್ನು ಈ ಕಡೆಗೆ ಇಲ್ಲಿ ಬರಿತೀನಿ, ವಿ ನೋ ದ್ಯಾಟ್ sin ಸ್ಕ್ವಯರ್ θ ಪ್ಲಸ್ ಕಾಸ್ ಸ್ಕ್ವಯರ್ θ is equal to 1. ಹೌದಾ? ಸೊ ಹಾಗಿದ್ರೆ 1 - sin ಸ್ಕ್ವಯರ್ θ ಮಾಡಿದರೆ ಇಲ್ಲಿ ನಿಮಗೆ ಉಳಿಯೋದೇನು, ಕಾಸ್ ಸ್ಕ್ವಯರ್ θ. ಸೊ ಹಾಗಿದ್ರೆ ಈ 1 - sin ಸ್ಕ್ವಯರ್ θ ಜಾಗದಲ್ಲಿ ಕಾಸ್ ಸ್ಕ್ವಯರ್ θನ ಹಾಕ್ರಿ. ಹಾಕೋಣ. ಎಸ್, a cos θ ಡಿವೈಡೆಡ್ ಬೈ, ಸೊ ಇಲ್ಲಿ ಉಳಿದಿದ್ದೇನು a ಅಲ್ವಾ, ರೂಟ್ ಇಲ್ಲೇನು ಬರೀತೀರಾ, ಕಾಸ್ ಸ್ಕ್ವೇರ್ θ ಅಂತ ಹೇಳಿ ಬರ್ಕೊಳ್ತೀರಾ. ರೈಟ್? ಓಕೆ. ಸೊ ನಾವು ಸ್ಕ್ವೇರ್ ಹಾಗೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಇಂಟಿಗ್ರೇಷನ್ a
ಕಾಸ್ ಥೀಟಾ ಡಿವೈಡೆಡ್ ಬೈ ಎ ಕಾಸ್ ಥೀಟಾ ಡಿ ಥೀಟಾ. ರೈಟ್. ಸೊ ಎ ಕಾಸ್ ಥೀಟಾ ಕ್ಯಾನ್ಸಲ್ ಆಯಿತು. ಇಂಟಿಗ್ರೇಷನ್ ಆಫ್ 1 ಡಿ ಥೀಟಾ. ಕರೆಕ್ಟಾ? ರೈಟ್. ಸೊ ಈಗ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಡಿ ಥೀಟಾ? ಇಂಟಿಗ್ರೇಷನ್ ಮಾಡಿದಾಗ ಏನು ಬರುತ್ತೆ? ಯು ವಿಲ್ ಗೆಟ್ ಥೀಟಾ ಪ್ಲಸ್ ಸಿ. ಹೌದಾ? ವಾಟ್ ಅಬೌಟ್ ಥೀಟಾ ಹಿಯರ್? ಥೀಟಾ ಏನದಿಲ್ಲಿ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಹೌದಾ? ಥೀಟಾ ಇಸ್ ನಥಿಂಗ್ ಬಟ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಇಸ್ ದಿಸ್ ಕ್ಲಿಯರ್? ಹೆನ್ಸ್ ಪ್ರೂವ್ಡ್. ಎಷ್ಟು ಈಸಿ ಆಗಿದೆ. ಆ್ಯಂಡ್ ಹಿಂದಿನ ಪ್ರೂಫಿಗೆ ಈ ಪ್ರೂಫಿಗೆ ಇರೋ ಡಿಫ್ರೆನ್ಸ್ ಬಂದೆ, ಇಲ್ಲಿ ಎ ಸೈನ್ ಥೀಟಾ ತಗೊಂಡಿದ್ರಿ, ಅಲ್ಲಿ ಎ ಟ್ಯಾನ್ ಥೀಟಾ ತಗೊಂಡ್ರಿ, ಬಾಕಿ ಎಲ್ಲ ಕಾಮನ್. ಹೌದಾ? ರೈಟ್. ಎಸ್. ಸೊ ಹಾಗಿದ್ರೆ ಈಗ ನಮ್ಮ 5th ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ 4th ಈ ಒಂದು ಪ್ರೂಫನ್ನು ನೋಡೋಣ. ಆಲ್ ರೈಟ್. ಎಸ್. ಸೊ ಇದನ್ನು ಮಾಡಿದರೆ ನೆಕ್ಸ್ಟ್ ಲಾಸ್ಟ್ ಪ್ರೂಫ್ ಏನಿದೆಯಲ್ಲ ಅದು ಸಿಮಿಲರ್, ಇದು ಅದು ಸ್ವಲ್ಪ ಸೈನ್ ಒಂದೇ ಚೇಂಜ್ ಆಗೋದು. ಓಕೆ. ಆಲ್ ರೈಟ್. ಸೊ ಹಾಗಿದ್ರೆ ಈಗ ಎಸ್, ಒಂದು ನಿಮಿಷ ಇರಿ. ಫೈನ್. ಸೊ ಈಗ ನಾನೇನು ಮಾಡ್ತೀನಪ್ಪ ಇಲ್ಲಿ ಅಂದರೆ, ಇನ್ ಆರ್ಡರ್ ಟು ಪ್ರೂವ್ ದಿಸ್, ಇಲ್ಲಿನೂ ಅಷ್ಟೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಪ್ಲೈ ಮಾಡಬೇಕು. ಏನು ಅಪ್ಲೈ ಮಾಡ್ತೀರಾ, ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಂದರೆ, ಎಕ್ಸ್ ಈಕ್ವಲ್ ಟು, ಲೆಟ್ ಮೀ ಟೇಕ್ ಎಕ್ಸ್ ಈಕ್ವಲ್ ಟು ಎ ಸೀಕೆಂಟ್ ಥೀಟಾ. ಏನು ತಗೊಳ್ತೀನಿ? ಎಕ್ಸ್ ಈಕ್ವಲ್ ಟು ಎ ಸೀಕೆಂಟ್ ಥೀಟಾ. ಡನ್. ಸೊ ಹಾಗಿದ್ರೆ ಎಕ್ಸ್ ಈಕ್ವಲ್ ಟು ಎ ಸೀಕೆಂಟ್ ಥೀಟಾ ತಗೊಂಡ್ರೆ ವಾಟ್ ಹ್ಯಾಪನ್ಸ್? ಏನಾಗುತ್ತೆ? ಸೊ ನೋಡಿ, ಈಗ ಬೇಸಿಕಲಿ ನಾವು ಇದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಹೌದಾ? ಸೊ ಡಿಫ್ರೆನ್ಶಿಯೇಟ್ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಬರಿತೀನಿ. ಸೀಕೆಂಟ್ ಥೀಟಾ ಏನಾಗುತ್ತೆ ಹೇಳ್ರಿ? ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ಎ ಆಗುತ್ತೆ. ಕರೆಕ್ಟಾ? ಹಾಗಿದ್ರೆ ಥೀಟಾ ವಿಲ್ ಬಿ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಓಕೆ. ಆಲ್ ರೈಟ್. ಫೈನ್. ಸೊ ಈಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋಣ. ದಟ್ ಈಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ. ಡಿಫ್ರೆನ್ಸಿಯೇಷನ್ ಆಫ್ ಸೀಕೆಂಟ್ ಥೀಟಾ ಇಸ್ ಸೀಕೆಂಟ್ ಥೀಟಾ ಟ್ಯಾನ್ ಥೀಟಾ ಡಿ ಥೀಟಾ. ಹೌದಾ? ಸೊ ನಾವು ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ಎಕ್ಸ್ ಜಾಗದಲ್ಲಿ ಎ ಸೀಕೆಂಟ್ ಥೀಟಾ ಟ್ಯಾನ್ ಥೀಟಾನ ಬರೀತೀರಾ, ಡಿವೈಡೆಡ್ ಬೈ ರೂಟ್ ಎ ಎಕ್ಸ್ ಸ್ಕ್ವಯರ್. ಎಕ್ಸ್ ಸ್ಕ್ವಯರ್ ಅಂದರೆ ಏನು ಬರೀತೀರಾ? ಎ ಸ್ಕ್ವಯರ್ ಸೀಕೆಂಟ್ ಸ್ಕ್ವಯರ್ ಥೀಟಾ ಮೈನಸ್ ಎ ಸ್ಕ್ವಯರ್ ಡಿ ಥೀಟಾ. ಡನ್. ಓಕೆ. ಆಲ್ ರೈಟ್. ಸೊ ಎ ಸ್ಕ್ವಯರ್ ಆಸ್ ಇಟ್ ಈಸ್ ಬರ್ದಿದ್ದೀನಿ. ಎಕ್ಸ್ ಜಾಗದಲ್ಲಿ ಎ ಸೀಕೆಂಟ್ ಥೀಟಾ ಬರೀಬೇಕಾಗಿತ್ತು, ಎಕ್ಸ್ ಸ್ಕ್ವಯರ್ ಇರೋದ್ರಿಂದ ಸ್ಕ್ವಯರ್ ಆಗುತ್ತೆ. ಎ ಸ್ಕ್ವಯರ್ ಸೀಕೆಂಟ್ ಸ್ಕ್ವಯರ್ ಥೀಟಾ. ಡನ್. ಸೊ ನಾವ್ ಲಿಸನ್ ಹಿಯರ್. ಈಗ ಎ ಸೀಕೆಂಟ್ ಥೀಟಾ ಟ್ಯಾನ್ ಥೀಟಾ ಹಾಗೆ ಇರಲಿ, ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್ ಆಫ್, ನೋಡಿ ಎರಡೂ ಟರ್ಮಲ್ಲಿ ಎ ಸ್ಕ್ವಯರ್ ಕಾಮನ್ ಇದೆ. ಸೊ ಎ ಸ್ಕ್ವಯರನ್ನು ಇಲ್ಲಿ ಬರೀರಿ. ರಿಮೈನಿಂಗ್ ವಿಲ್ ಬಿ ಸೀಕೆಂಟ್ ಸ್ಕ್ವಯರ್ ಥೀಟಾ ಮೈನಸ್ 1. ಹೌದಾ? ಆಲ್ ರೈಟ್. ಈಗ ನೋಡಿ ಮಕ್ಕಳೇ, ನಮಗೊಂದು ವಿಷಯ ಗೊತ್ತು. ಅದೇನಪ್ಪ ಅಂದರೆ, ವಿ ನೋ ದ್ಯಾಟ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಥೀಟಾ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವಯರ್ ಥೀಟಾ. ಹೌದಾ? ಸೊ ವಿ ನೀಡ್ ಸೀಕೆಂಟ್ ಸ್ಕ್ವಯರ್ ಥೀಟಾ ಮೈನಸ್ 1. ಹೌದಾ? ವಿ ನೀಡ್ ಸೀಕೆಂಟ್ ಸ್ಕ್ವಯರ್ ಥೀಟಾ ಮೈನಸ್ 1 ಮಾಡಿದರೆ ನಿಮಗೇನು ಬರುತ್ತೆ? ಯು ವಿಲ್ ಗೆಟ್ ಟ್ಯಾನ್ ಸ್ಕ್ವಯರ್ ಥೀಟಾ. ಯು ವಿಲ್ ಗೆಟ್ ಟ್ಯಾನ್ ಸ್ಕ್ವಯರ್ ಥೀಟಾ. ಡನ್. ಹಾಗಿದ್ರೆ ನಾನೇನು ಮಾಡ್ತೀನಿ ಅಂದರೆ, ಈ ಸೀಕೆಂಟ್ ಸ್ಕ್ವಯರ್ ಥೀಟಾ ಮೈನಸ್ 1 ಏನಿದೆಯಲ್ಲ, ಈ ಜಾಗದಲ್ಲಿ ಟ್ಯಾನ್ ಸ್ಕ್ವಯರ್ ಥೀಟಾನ ಬರ್ಕೊಳ್ತೀನಿ. ಬರಿಬೋದಾ? ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಎ ಸೀಕೆಂಟ್ ಥೀಟಾ ಟ್ಯಾನ್ ಥೀಟಾ ಡಿವೈಡೆಡ್ ಬೈ ರೂಟ್ ಎ ಸ್ಕ್ವಯರ್. ಹೌದಾ? ಸೊ ಸೀಕೆಂಟ್ ಸ್ಕ್ವಯರ್ ಥೀಟಾ ಮೈನಸ್ 1 ಜಾಗದಲ್ಲಿ ಐ ಆಮ್ ರೈಟಿಂಗ್ ಟ್ಯಾನ್ ಸ್ಕ್ವಯರ್ ಥೀಟಾ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಈಗ ನೋಡಿ ಮಕ್ಕಳೇ, ಲಿಸನ್ ವಾಟ್ ಐ ವಿಲ್ ಡೂ ಅಂದರೆ, ಎ ಸೀಕೆಂಟ್ ಥೀಟಾ ಟ್ಯಾನ್ ಥೀಟಾ ಹಾಗೆ ಇರಲಿ, ಡಿವೈಡೆಡ್ ಬೈ ರೂಟ್ ಎ ಸ್ಕ್ವಯರನ್ನು ಒಂದು ಕಡೆಗೆ ಬರೀತೀನಿ. ರೂಟ್ ಎ ಸ್ಕ್ವಯರ್ ಒಂದು ಕಡೆಗಿರಲಿ, ರೂಟ್ ಟ್ಯಾನ್ ಸ್ಕ್ವಯರ್ ಥೀಟಾ ಇನ್ನೊಂದು ಕಡೆಗೆ. ಯಾಕೆ ಈ ರೀತಿ ಬರದೆ ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್, ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್.
ಡನ್. ಸೊ ಉಳಿದಿದ್ದೇನು ಅದನ್ನು ಬರೆಯೋಣ. ಎ ಸೆಕೆಂಡ್ ಟೀಟಾ ಟ್ಯಾನ್ ಟೀಟಾ ಡಿವೈಡೆಡ್ ಬೈ ಎ ಟ್ಯಾನ್ ಟೀಟಾ ಡಿ ಟೀಟಾ. ಈಗ ನೋಡಿ, ಟ್ಯಾನ್ ಟ್ಯಾನ್ ಕ್ಯಾನ್ಸಲ್, ಎ ಕ್ಯಾನ್ಸಲ್, ರಿಮೈನಿಂಗ್ ಈಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಟೀಟಾ ಡಿ ಟೀಟಾ. ಡನ್. ಓಕೆ, ಸೊ ವಾಟ್ ಅಬೌಟ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಟೀಟಾ? ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಟೀಟಾ is log of secant theta plus tan theta. ಕರೆಕ್ಟಾ? ಆಲ್ ರೈಟ್. ಸೊ ಬೆಟರ್ ಇದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡ್ತೀನಿ. ಲೆಟ್ ಮೀ ಕಂಟಿನ್ಯೂ ದಿಸ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಟೀಟಾ ಅಂದರೆ ದಟ್ ಈಸ್ ಲಾಗ್ ಆಫ್ ಸೆಕೆಂಡ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಪ್ಲಸ್ ಸಿ. ಓಕೆ, ಆಲ್ ರೈಟ್. ಸೊ ಈಗ ನೋಡಿ ಮಕ್ಕಳೇ, ನಮಗೆ ಗೊತ್ತಿದೆ, ಏನು ಗೊತ್ತಿದೆ? ಸೆಕೆಂಡ್ ಟೀಟಾದ ವ್ಯಾಲ್ಯೂ ನಮಗೆ ಗೊತ್ತಿದೆ, ದಟ್ ಈಸ್ ಎಕ್ಸ್ ಬೈ ಎ. ಕರೆಕ್ಟಾ? ರೈಟ್. ಸೊ ದಟ್ ಈಸ್ ಎಕ್ಸ್ ಬೈ ಎ. ವಾಟ್ ಅಬೌಟ್ ದಿಸ್ ಟ್ಯಾನ್ ಟೀಟಾ? ನೋಡಿ, ನಮಗೆ ಟ್ಯಾನ್ ಸ್ಕ್ವಯರ್ ಟೀಟಾದ ಬಗ್ಗೆ ಗೊತ್ತು. ಸೊ ಇದೇ ಟ್ಯಾನ್ ಸ್ಕ್ವಯರ್ ಟೀಟಾನ ಟ್ಯಾನ್ ಟೀಟಾ ಮಾಡ್ಕೋಬೋದಾ? ಎಸ್, ವಿ ಶಲ್ ಡೂ ದಟ್. ಇಲ್ಲಿ ಬರೀತೀನಿ, ವಿ ನೋ ದಟ್ tan square theta is equal to secant square theta minus 1. Therefore, tan theta is equal to root secant square theta minus 1. Correcta? So, square ಏನಾಯಿತು, ಇಲ್ಲಿ ಶಿಫ್ಟ್ ಆಯಿತು, square root of secant square theta minus 1 ಆಯಿತು. But we know that secant theta is x by a. ಹೌದಾ? secant theta ಅಂದರೆ x by a. ಹಾಗಿದ್ರೆ ಸೆಕೆಂಡ್ ಟೀಟಾದ ಜಾಗದಲ್ಲಿ ಎಕ್ಸ್ ಬೈ ಎ ಬರೀರಿ, ಹೋಲ್ ಸ್ಕ್ವೇರ್ ಮೈನಸ್ 1. ಓಕೆ, ಸೊ ದೇರ್ ಫೋರ್ ಟ್ಯಾನ್ ಟೀಟಾ ಏನಾಗುತ್ತಪ್ಪ ಅಂದರೆ ರೂಟ್ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಮೈನಸ್ 1 ಆಗುತ್ತೆ. ಈಸ್ ದಿಸ್ ಕ್ಲಿಯರ್ ನಾವ್? ಎಸ್. ಸೊ ಅದನ್ನೇ ಇಲ್ಲಿ ಬರೆಯೋಣ. ಟ್ಯಾನ್ ಟೀಟಾದ ಜಾಗದಲ್ಲಿ ರೂಟ್ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಮೈನಸ್ 1 ಪ್ಲಸ್ ಸಿ ಅಂತ ಹೇಳಿ ಬರ್ಕೊಳ್ಳೋಣ. ಆಲ್ ರೈಟ್. ನೌ ಲಿಸನ್. ಸೊ ನೋಡಿ, ಎಕ್ಸ್ ಬೈ ಎ ಹಾಗೆ ಇರಲಿ, ಪ್ಲಸ್ ಈ ಎ ಸ್ಕ್ವಯರನ್ನು 1 ಜೊತೆ ಮಲ್ಟಿಪ್ಲೈ ಮಾಡಿದರೆ ವಾಟ್ ಹ್ಯಾಪನ್ಸ್? ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಪ್ಲಸ್ ಸಿ. ಡನ್. ಓಕೆ, ಈಗ ನ್ಯೂಮರೇಟರ್ ಡಿನೋಮಿನೇಟರ್ ಎರಡಕ್ಕೂ ಕೂಡ ಸಪ್ರೇಟ್ ಆಗಿ ಸ್ಕ್ವಯರ್ ರೂಟನ್ನು ಅಪ್ಲೈ ಮಾಡಿಬಿಡ್ತೀನಿ. ದಟ್ ಈಸ್ ಲಾಗ್ x by a plus root x square minus a square by root a square plus c. ಓಕೆ, ಸೊ ಈಗ ಸ್ಕ್ವಯರ್ ಹಾಗೆ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ. ವಾಟ್ ಎಲ್ಸ್ ಇಸ್ ರಿಮೈನಿಂಗ್ ಬರೀತೀನಿ ಇಲ್ಲಿ. ದಟ್ ಈಸ್ ಲಾಗ್ ಆಫ್ ಎಕ್ಸ್ ಬೈ ಎ ಪ್ಲಸ್ ರೂಟ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಬೈ ಎ ಪ್ಲಸ್ ಸಿ. ನೋಡಿ, ಇಲ್ಲಿ ಉಳಿದಿದ್ದೇನು ಎ ಅಲ್ವಾ? ಅದೇ ಎ ಅನ್ನು ನಾನು ಇಲ್ಲಿ ಬರೆದಿದ್ದೀನಿ ಅಷ್ಟೇ. ಈಗ ಅಬ್ಸರ್ವ್ ಮಾಡಿ, ಎರಡೂ ಫ್ರ್ಯಾಕ್ಷನಲ್ಲಿ ಡಿನೋಮಿನೇಟರ್ ಕಾಮನ್ ಸೇಮ್ ಇದೆ, ಎ. ಹೌದಾ? ಹಾಗಿದ್ರೆ ನ್ಯೂಮರೇಟರ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಈ ರೀತಿಯಾಗಿ ಬರಿತೀನಿ ನಾನು, ಲಾಗ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಬೈ ಎ ಪ್ಲಸ್ ಸಿ ಅಂತ ಹೇಳಿ ಬರೆದ್ಬಿಡ್ತೀನಿ. ಹೌದಾ? ಸೊ ಈಗ ದಿಸ್ ರಿಸಂಬಲ್ಸ್ ಏನನ್ನ ರಿಸಂಬಲ್ ಮಾಡುತ್ತಪ್ಪ ಇದು ಅಂದರೆ, ದಟ್ ಈಸ್ ಲಾಗ್ ಆಫ್ ಎಮ್ ಬೈ ಎನ್ ಫಾರ್ಮೆಟನ್ನು ರಿಸಂಬಲ್ ಮಾಡುತ್ತೆ. ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಈಕ್ವಲ್ ಟು ಲಾಗ್ ಎಮ್ ಮೈನಸ್ ಲಾಗ್ ಎನ್. ಹೌದಾ? ಸೊ ಅದೇ ಒಂದು ಫಾರ್ಮುಲಾನ ಈಗಿಲ್ಲಿ ನಾನು ಅಪ್ಲೈ ಮಾಡ್ತೀನಿ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ ಲಾಗ್ ಎಮ್ ಅಂದರೆ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಮೈನಸ್ ಲಾಗ್ ಎನ್ ಅಂದರೆ ಎ. ಹೌದಾ? ಪ್ಲಸ್ ಸಿ. ಈಗ ನೋಡಿ, ಲಿಸನ್, ಇದಿಷ್ಟನ್ನು ನಾನು ಸಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸಿ ಅಂತ ಹೇಳಿ ಇದಿಷ್ಟನ್ನು ಕನ್ಸಿಡರ್ ಮಾಡ್ತೀನಿ. ಸಿನ್ಸ್ ಈ ಸಿ ಹಾಗೆ ಲಾಗ್ ಎ ಎರಡರ ವ್ಯಾಲ್ಯೂ ಕೂಡ ಕಾನ್ಸ್ಟೆಂಟೇ ಆಗಿರೋದ್ರಿಂದ ಲೆಟ್ ಮೀ ಕನ್ಸಿಡರ್ ಬೋತ್ ಆಫ್ ದೆಮ್ ಆಸ್ ಸಿ. ಓಕೆ, ಅರ್ಥ ಆಗ್ತಿದೆನಾ? ಸೊ ಫೈನಲಿ ನಿಮಗೇನು ಬರುತ್ತಪ್ಪ ಉತ್ತರ ಅಂದರೆ ಲಾಗ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಪ್ಲಸ್ ಸಿ ಅಂತ ಹೇಳಿ ಇದನ್ನು ಬರ್ಕೋಬೋದು.
ಡನ್. ಆಲ್ ರೈಟ್, ಫೈನ್. ಸೊ ಹಾಗಿದ್ರೆ ಈ ಪ್ರೂಫ್ ನಿಮಗೆ ಅರ್ಥ ಆಗಿದೆ ಅಲ್ಲ. ಲಾಸ್ಟ್ ಒಂದು ಉಳಿದಿರುವಂಥ ಪ್ರೂಫನ್ನು ನಾವು ನೋಡ್ಬಿಡೋಣ. ಓಕೆ, ಸೊ ಈಗೇನು ಮಾಡಿದ್ವಲ್ಲ ಅದೇ ರೀತಿ ಯಥಾವತ್ ಮಾಡೋದು, ಬಟ್ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಅಲ್ಲಿ ಎಲ್ಲ ಸೇಮ್ ಇತ್ತು, ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಬಂತು, ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಬರುತ್ತೆ. ಡನ್. ಸೊ ಈ ಒಂದು ಪ್ರೂವಿಂಗಲ್ಲಿ ಲೆಟ್ ಮೀ ಸಬ್ಸ್ಟಿಟ್ಯೂಟ್. ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದರೆ, ಲೆಟ್ ಎಕ್ಸ್ ಈಕ್ವಲ್ ಟು, ಅಲ್ಲೇನು ತಗೊಳ್ರಿ, ಎ ಸೆಕೆಂಡ್ ಟೀಟಾ ಅಂತ ತಗೊಂಡ್ರಿ, ಇಲ್ಲಿ ಎ ಟ್ಯಾನ್ ಟೀಟಾ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಹೌದಾ? ಸೊ ಏನಾಗುತ್ತೆ, ವಾಟ್ ಹ್ಯಾಪನ್ಸ್, ಲಿಸನ್, ಟ್ಯಾನ್ ಟೀಟಾ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬೈ ಎ. ಹೌದಾ? ಎಕ್ಸ್ ಬೈ ಎ ಆಗುತ್ತೆ, ಆ್ಯಂಡ್ ಟೀಟಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಕ್ಲಿಯರಾ? ಓಕೆ, ಆಲ್ ರೈಟ್, ಸರಿ. ಸೊ ಮುಂದೆ ಇದನ್ನೇನು ಮಾಡ್ತೀರಾ, ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಸೊ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ, ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಟೀಟಾ ಇಸ್ ಸೆಕೆಂಡ್ ಸ್ಕ್ವಯರ್ ಟೀಟಾ ಡಿ ಟೀಟಾ. ಡನ್. ಸೊ ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ಎಕ್ಸ್ ಜಾಗದಲ್ಲಿ ಎ ಸೆಕೆಂಡ್ ಸ್ಕ್ವಯರ್ ಟೀಟಾ ಡಿವೈಡೆಡ್ ಬೈ ರೂಟ್ ಎಕ್ಸ್ ಜಾಗದಲ್ಲಿ ಎ ಸ್ಕ್ವಯರ್ ಟ್ಯಾನ್ ಸ್ಕ್ವಯರ್ ಟೀಟಾನ ಬರೀತೀರಾ, ಪ್ಲಸ್ ಎ ಸ್ಕ್ವಯರನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೀರಾ. ಕ್ಲಿಯರ್ ಅಲ್ಲ? ಎಸ್. ಸೊ ನಾವು ಇಂಟಿಗ್ರೇಷನ್ ಆಫ್ ಎ ಸೆಕೆಂಡ್ ಸ್ಕ್ವಯರ್ ಟೀಟಾ ಡಿವೈಡೆಡ್ ಬೈ, ನೋಡಿ ಇದರಲ್ಲಿ ಎ ಸ್ಕ್ವಯರ್ ಕಾಮನ್ ಇದೆ, ಸೊ ಹಾಗಿದ್ರೆ ಎ ಸ್ಕ್ವಯರನ್ನು ಹಾಗೆ ಬರೀತೀನಿ, ಟ್ಯಾನ್ ಸ್ಕ್ವಯರ್ ಟೀಟಾ ಪ್ಲಸ್ 1 ಅಲ್ವಾ ಉಳಿಯೋದು, ಆಮ್ ಐ ರೈಟ್? ನೋಡಿ ಎರಡರಲ್ಲೂ ಎ ಸ್ಕ್ವಯರ್ ಕಾಮನ್ ಇದೆ, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಹೌದಾ? ನಾಟ್ ಔಟ್ಸೈಡ್ ದ ಸ್ಕ್ವಯರ್ ರೂಟ್, ಒಳಗಡೆಗೆ ಎ ಸ್ಕ್ವಯರ್ ಇಂಟು ಟ್ಯಾನ್ ಸ್ಕ್ವಯರ್ ಟೀಟಾ ಫಸ್ಟ್ ಟರ್ಮಲ್ಲಿ ಉಳಿದಿದೆ, ಇಲ್ಲಿ 1 ಉಳಿದಿದೆ, ಆ್ಯಸ್ ಇಟ್ ಈಸ್ ಬರೆದಿದ್ದೀನಿ. ಆ್ಯಂಡ್ ಅಗೇನ್ ಸೇಮ್ ಕಥೆ. ಏನು ಸೇಮ್ ಕಥೆ? ವಿ ನೋ ದ್ಯಾಟ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಈಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವಯರ್ ಟೀಟಾ. ಕರೆಕ್ಟಾ? ಸೊ ದಿಸ್ ಇಸ್ ಆ್ಯಕ್ಚುಲಿ ವಿಲ್ ಬಿ ಈಕ್ವಲ್ ಟು ಸೆಕೆಂಡ್ ಸ್ಕ್ವಯರ್ ಟೀಟಾ. ಸರಿನಾ? ಸೊ ಹಾಗಿದ್ರೆ ಇಲ್ಲಿ ಬರಿತೀನಿ, ಇಂಟಿಗ್ರೇಷನ್ ಆಫ್ ಎ ಸೆಕೆಂಡ್ ಸ್ಕ್ವಯರ್ ಟೀಟಾ ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್ ಆಫ್ ಎ ಸ್ಕ್ವಯರನ್ನು ಒಂದು ಕಡೆಗೆ, ಓಕೆ, ರೂಟ್ ಎ ಸ್ಕ್ವಯರ್ ಒಂದು ಕಡೆಗೆ, ಇಂಟು ರೂಟ್ ಟ್ಯಾನ್ ಸ್ಕ್ವಯರ್ ಟೀಟಾ ಪ್ಲಸ್ 1 ಅಥವಾ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ, ಎರಡೂ ಒಂದೇ. ಹೌದಾ? ಸೊ ಈ ಜಾಗದಲ್ಲಿ ಸೆಕೆಂಡ್ ಸ್ಕ್ವಯರ್ ಟೀಟಾನ ಬರೆಯೋಣ, ಸೆಕೆಂಡ್ ಸ್ಕ್ವಯರ್ ಟೀಟಾ ಡಿ ಟೀಟಾ. ಕ್ಲಿಯರ್ ಅಲ್ಲ? ಓಕೆ. ಸೊ ಈಗ ಸ್ಕ್ವಯರ್ ಕ್ಯಾನ್ಸಲ್, ಉಳಿದಿದ್ದೇನು, ಇಂಟಿಗ್ರೇಷನ್ ಆಫ್ ಎ ಸೆಕೆಂಡ್ ಸ್ಕ್ವಯರ್ ಟೀಟಾ ಡಿವೈಡೆಡ್ ಬೈ ಎ ಸೆಕೆಂಡ್ ಟೀಟಾ ಡಿ ಟೀಟಾ. ಓಕೆ, ಸೊ ಎ ಕ್ಯಾನ್ಸಲ್, ಸೆಕೆಂಡ್ ಟೀಟಾ ಕ್ಯಾನ್ಸಲ್, ರಿಮೈನಿಂಗ್ ಈಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಟೀಟಾ ಡಿ ಟೀಟಾ. ಕ್ಲಿಯರಾ? ಇಷ್ಟ ಅರ್ಥ ಆಯ್ತಾ? ಫೈನ್. ಸೊ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಟೀಟಾ ಮಾಡಿದರೆ ನಿಮಗೇನು ಬರುತ್ತೆ? ಆ್ಯಸ್ ಯೂಶುವಲ್ ನಿಮಗೆ ಗೊತ್ತೇ ಇದೆ, ಹಿಂದಿನ ಕ್ವೆಶನ್ ಒಳಗೆ ಮಾಡಿದ್ವಿ, ದಟ್ ಈಸ್ ಲಾಗ್ ಆಫ್ ಸೆಕೆಂಡ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಪ್ಲಸ್ ಸಿ. ಹೌದಾ? ಫೈನ್. ಸೊ ಈಗ ನೋಡಿ, ಸೆಕೆಂಡ್ ಟೀಟಾ ಹಾಗೆ ಟ್ಯಾನ್ ಟೀಟಾದ ವ್ಯಾಲ್ಯೂ ಬೇಕು ನಮಗೆ. ಹೌದಾ? ಟ್ಯಾನ್ ಟೀಟಾ ಅಂದರೆ ಆಲ್ರೆಡಿ ಇಲ್ಲಿ ನಮಗೆ ಇದೆ, ದಟ್ ಈಸ್ ಎಕ್ಸ್ ಬೈ ಎ. ಹೌದಾ? ಟ್ಯಾನ್ ಟೀಟಾ ಅಂದರೆ ಎಕ್ಸ್ ಬೈ ಎ. ನಮಗೀಗ ಬೇಕಾಗಿರೋದೇನೋ ಸೆಕೆಂಡ್ ಟೀಟಾ. ಹೌದಾ? ಹಾಗಿದ್ರೆ ಇಲ್ಲಿ ನಾನು ಬರೀತೀನಿ, ಏನಂತ ಬರೀತೀನಪ್ಪ ಅಂದರೆ ಸೆಕೆಂಡ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವಯರ್ ಟೀಟಾ ಪ್ಲಸ್ 1 ಅಲ್ವಾ? ಹಾಗಿದ್ರೆ ಸೆಕೆಂಡ್ ಟೀಟಾ ಏನಾಗುತ್ತೆ? ದಿಸ್ ವಿಲ್ ಬಿ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಟ್ಯಾನ್ ಸ್ಕ್ವಯರ್ ಟೀಟಾ ಪ್ಲಸ್ 1 ಆಗುತ್ತೆ. ರೈಟ್? ಸ್ಕ್ವಯರ್ ಇಲ್ಲಿ ಶಿಫ್ಟ್ ಆದಾಗ ಸ್ಕ್ವಯರ್ ರೂಟ್ ಆಫ್ ಟ್ಯಾನ್ ಸ್ಕ್ವಯರ್ ಟೀಟಾ ಪ್ಲಸ್ 1 ಆಗುತ್ತೆ. ಆ್ಯಂಡ್ ವಿ ಆಲ್ರೆಡಿ ನೋ ದ್ಯಾಟ್ ಏನು ಗೊತ್ತಿದೆ? ಟ್ಯಾನ್ ಟೀಟಾದ ವ್ಯಾಲ್ಯೂ ಎಕ್ಸ್ ಬೈ ಎ ಅಂತ ಆಲ್ರೆಡಿ ಗೊತ್ತಿದೆ. ಕರೆಕ್ಟಾ? ಸೊ ಎಕ್ಸ್ ಬೈ ಎ ಹೋಲ್ ಸ್ಕ್ವಯರ್ ಪ್ಲಸ್ 1. ಕ್ಲಿಯರ್ ಅಲ್ಲ? ಸೊ ಈಗ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಲಾಗ್ ಸೆಕೆಂಡ್ ಟೀಟಾ ನಮಗೆ ಏನಿದೆ? ವಾಟ್ ವಿ ಆರ್ ಹ್ಯಾವಿಂಗ್? ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಆಗುತ್ತೆ ಇದು. ಕರೆಕ್ಟ್ ಅಲ್ವಾ?
ಸ್ಕ್ವೇರ್ ರೂಟ್ ಆಫ್ ಅದನ್ನೇ ಬರಿತೀನಿ ರೀ ಒಂದು ನಿಮಿಷ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಬೈ ಎ ಹೋಲ್ ಸ್ಕ್ವೇರ್ ಪ್ಲಸ್ 1 ಅಲ್ಲಪ್ಪ, ಹೌದಾ? ಪ್ಲಸ್ ಟ್ಯಾನ್ ತೀಟಾ ಅಂದರೆ ಏನು ಬರಿತೀರಾ? ಟ್ಯಾನ್ ತೀಟಾ ಇಸ್ ಎಕ್ಸ್ ಬೈ ಎ, ಹೌದಾ? ಪ್ಲಸ್ ಟ್ಯಾನ್ ತೀಟಾ ಅಂದರೆ ಎಕ್ಸ್ ಬೈ ಎ ಪ್ಲಸ್ ಸಿ. ಆಲ್ ರೈಟ್. ಸೊ ಈಗ ಲಾಗ್ ಇದನ್ನು ರೂಟ್ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಪ್ಲಸ್ 1 ಅಂತ ಬರ್ಕೊಳ್ತೀನಿ. ಓಕೆ, ಪ್ಲಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಫೈನ್. ಈಗೇನು ಮಾಡ್ತೀರಾ ಅಂದರೆ ಈ ಎ ಸ್ಕ್ವಯರನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ದಟ್ ಈಸ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಪ್ಲಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಓಕೆ, ಸೊ ನಾವು ಎರಡಕ್ಕೂ ಸಪ್ರೇಟಾಗಿ ಸ್ಕ್ವೇರ್ ರೂಟನ್ನು ಅಪ್ಲೈ ಮಾಡೋಣ. ದಟ್ ಈಸ್ ಲಾಗ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಡಿವೈಡೆಡ್ ಬೈ ರೂಟ್ ಎ ಸ್ಕ್ವಯರ್ ಪ್ಲಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಡನ್. ಸೊ ಇಲ್ಲಿ ಸ್ಕ್ವೇರ್ ಹಾಗೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಬಾಕಿ ಉಳಿದಿದ್ದೇನಪ್ಪ ಅದನ್ನು ಇಲ್ಲಿ ಬರೆಯೋಣ. ರಿಮೇನಿಂಗ್ ಈಸ್ ಲಾಗ್. ಕೆಲಸ ಮಾಡೋಣ, ನೆಕ್ಸ್ಟ್ ಸ್ಲೈಡಲ್ಲೇ ಕಂಟಿನ್ಯೂ ಮಾಡೋಣ, ಇಲ್ಲಿ ಚಿಕ್ಕದಾಗುತ್ತೆ ಜಾಗ. ಓಕೆ, ಲೆಟ್ ಮೀ ಕಂಟಿನ್ಯೂ ಹಿಯರ್. ಸೊ ಇಲ್ಲಿ ಉಳಿದಿದ್ದೇನಪ್ಪ ಅಂದರೆ ಲಾಗ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವೇರ್. ಓಕೆ, ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವೇರ್. ಸೊ ಹಿಂದಿನ ಫಾರ್ಮುಲಾಕ್ಕೆ ಇದಕ್ಕೆ ಡಿಫ್ರೆನ್ಸ್ ಇರೋದೇ ಇಷ್ಟು, ಹೌದಾ? ಸೊ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಬೈ ಎ, ಹೌದಾ? ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ, ಹೌದಾ? ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಸಿ. ಆಲ್ ರೈಟ್, ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಹಾಗಿದ್ರೆ ಈಗ ಒಂದು ನಿಮಿಷ, ಜಸ್ಟ್ ಅ ಸೆಕೆಂಡ್. ಸೊ ಈಗ ಲಿಸನ್ ಹಿಯರ್. ಇದನ್ನು ನಾವು ಯಾವ ರೀತಿ ಬರೀಬಹುದಪ್ಪ ಅಂದರೆ ಲಾಗ್ ಆಫ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಅಂತ ಹೇಳಿ ಇದನ್ನು ನಾನು ಬರೀಬಹುದು, ಹೌದಾ? ಸೊ ಲಾಗ್ ಆಫ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಸಿ. ಸೊ ಎರಡೂ ಕಡೆಯಲ್ಲೂ ಡಿನೋಮಿನೇಟರ್ ಸೇಮ್ ಇದೆ, ಹಾಗಾಗಿ ಎ ಅನ್ನು ಕಾಮನ್ ಆಗಿ ಬರೆದಿದ್ದೀನಿ. ಆ್ಯಂಡ್ ಇದೇನಿದು, ವಾಟ್ ಈಸ್ ದಿಸ್? ಇದು ಬಂದುಬಿಟ್ಟು ನಮ್ಮ ನ್ಯೂಮರೇಟರ್, ಹೌದಾ? ಈಗ ಇದನ್ನು ಅಬ್ಸರ್ವ್ ಮಾಡಿದರೆ ನಮಗೆ ಗೊತ್ತು, ದಿಸ್ ಇಸ್ ಆಫ್ ದ ಫಾರ್ಮ್ ಲಾಗ್ ಆಫ್ ಎಮ್ ಬೈ ಎನ್. ಲಾಗ್ ಎಮ್ ಬೈ ಎನ್ ಅನ್ನು ಏನಂತ ಬರೀತೀರಾ? ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂತ ಬರೀತೀರಾ, ಹೌದಾ? ಸೊ ದಟ್ ಈಸ್ ಲಾಗ್ ಆಫ್ ಎಮ್. ಎಮ್ ಅಂದರೆ ಎಕ್ಸ್ ಪ್ಲಸ್, ನೋಡಿ, ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಅಂತ ಬರೆದ್ರೂ ಒಂದೇ, ಬಿಕಾಸ್ ಎಕ್ಸಿಗೂ ಪಾಸಿಟಿವ್ ಸೈನ್ ಇದೆ, ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರಿಗೂ ಕೂಡ ಪಾಸಿಟಿವ್ ಸೈನ್ ಇರೋದು. ಇಲ್ಲೇನಾದರೂ ನೆಗೆಟಿವ್ ಸೈನ್ ಇದೆನಾ? ಇಲ್ಲ, ಹೌದಾ? ಸೊ ಇದನ್ನು ಫಸ್ಟ್ ಬರೆದು ಇದನ್ನು ಸೆಕೆಂಡ್ ಬರೆದು ಅಥವಾ ಇದನ್ನೇ ಸೆಕೆಂಡ್ ಬರೆದು ಇದನ್ನೇ ಫಸ್ಟ್ ಬರೆದ್ರೂ ಏನು ಚಿಂತೆ ಇಲ್ಲ. ಓಕೆ, ಎಲ್ಲಿವರೆಗೂ ನೆಗೆಟಿವ್ ಸೈನ್ ಇರೋದಿಲ್ವೋ ಅಲ್ಲಿ ತನಕ ಯಾವುದೇ ಪಾಸಿಟಿವ್ ವ್ಯಾಲ್ಯೂವನ್ನು ಎಲ್ಲಾದರೂ ಬರಿಬೋದು. ಓಕೆ, ಸೊ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್, ಇದು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಎ ಪ್ಲಸ್ ಸಿ. ಓಕೆ, ಈಗೇನು ಮಾಡ್ತೀನಿ, ಅಗೇನ್ ಇದಿಷ್ಟನ್ನು ನಾನು ಸಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ, ಹೌದಾ? ಸೊ ಫೈನಲಿ ನಿಮಗೇನು ಬರುತ್ತಪ್ಪ ಉತ್ತರ ಅಂದರೆ ದಟ್ ಈಸ್ ಲಾಗ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಸಿ. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಎಲ್ಲಿದೆ ಅದು? ಎಸ್. ಓಕೆ, ಅರ್ಥ ಆಯ್ತಾ? ಆರ್ ಯು ಗೆಟ್ಟಿಂಗ್ ದಿಸ್? ಫೈನ್. ಸೊ ಇಲ್ಲಿಗೆ ನಮ್ಮ ಎಲ್ಲ ಪ್ರೂಫ್ಗಳು ಕೂಡ ಕಂಪ್ಲೀಟ್ ಆಯಿತು. 6ಕ್ಕೆ 6 ಪ್ರೂಫನ್ನು ಕೂಡ ನಾವು ನೋಡಿದ್ವಿ. ಓಕೆನಾ ಮಕ್ಕಳೇ? ಸೊ ಇದನ್ನು ಥರೋವಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಸೊ ಈ 6 ಪ್ರೂಫಲ್ಲಿ ಯಾವುದಾದ್ರೂ ಒಂದು ಖಾಯಮಾಗಿ ಬಂದೇ ಬರುತ್ತೆ, ಫಿಕ್ಸ್ ಅದು. ಓಕೆ, ಸೊ ಕೀಪ್ ಪ್ರಾಕ್ಟೀಸಿಂಗ್. ಮತ್ತೆ ಮುಂದಿನ ಒಂದು ಸೆಷನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.